ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ. ಸಮಾಜ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು, ಶೀಘ್ರದಲ್ಲಿ ಗುರುಭವನ ನಿರ್ಮಾಣ, ದದಲ್ಬಸನಗೌಡ ಭರವಸೆ. ಹನ್ನೊಂದು ಜನ ಪ್ರಾಥಮಿಕ ಹಾಗೂ 5 ಜನ ಪ್ರೌಢಶಾಲಾ ಶಿಕ್ಷಕರಿಗೆ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ. ಮಾನವಿ ಗ್ರಾಮ ಪಂಚಾಯಿತಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಆಗಮಿಸಿದ ಅಧಿಕಾರಿಗಳು, ಲಾಡ್ಜ್ನಲ್ಲಿ ದಾಖಲೆ ಪರಿಶೀಲನೆ. ಅಮಾನತಿಗೆ HM ಬಾಬು ಆಗ್ರಹ. ಮಡಿವಾಳ ಸಮಾಜದಿಂದ ಶ್ರಾವಣ ಮಾಸದ ಅಂಗವಾಗಿ ವಿಶೇಷ ಉಪನ್ಯಾಸ. ಆಧ್ಯಾತ್ಮದಿಂದ ನೆಮ್ಮದಿ ಜೀವನ, ಕಿಲೇಶ್ರೀ. ಸೆಪ್ಟೆಂಬರ್ 7ರಂದು ಮುಖಾಮುಖಿ ರಂಗ ಸಂಸ್ಥೆಯಿಂದ ಗಾಯಾಳು ನಾಟಕ ಪ್ರದರ್ಶನ, ಲಕ್ಷ್ಮಣ್ ಮಂಡಲ್ಗೇರ. ಸೆಪ್ಟೆಂಬರ್ 8ರಂದು ಅವಳು ಲೈಲಾ ಅಲ್ಲ, ಇವನು ಮಜ್ನು ಅಲ್ಲ ಚಲನಚಿತ್ರ ರಾಜ್ಯದಾದ್ಯಂತ ಬಿಡುಗಡೆ, ನರೇಶ್ ಡಿಂಗಿರಿ. ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ವೃಕ್ಷವಂದನ ಆಚರಣೆ. ಉಡುಮ್ಗಲ್ ಖಾನಾಪುರ ಪ್ರೌಢಶಾಲೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜಯಂತಿ ಆಚರಣೆ. ರಸ್ತೆಯಲ್ಲಿ ಉರುಳಿದ ಚೌಕಿ, ಪ್ರಾಂಶುಪಾಲರು ಪ್ರಾಣಾಪಾಯದಿಂದ ಪಾರು. ಮತ್ತು ಕಳಸಾವಿಯಲ್ಲಿ 2ನೇ ಮದುವೆಗೆ ಅಡ್ಡಿ, ಬಾಲಕನನ್ನು ಕೊಂದ ಪಾಪಿ ತಂದೆ. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದ್ದು, ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸುವಲ್ಲಿ ಪ್ರಮುಖರಾಗಿರುವ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರು ತಂಗಲು ಗುರುಭವನ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುಮೋದನೆ ಮಾಡುವುದು ಬಾಕಿ ಇದೆ ಎಂದು ಗ್ರಾಮೀಣ ಶಾಸಕ ದದಲ್ಬಸನಗೌಡ ಹೇಳಿದರು. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದ್ದು, ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸುವಲ್ಲಿ ಪ್ರಮುಖವಾಗಿರುವ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರು ತಂಗಲು ಗುರುಭವನ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುಮೋದನೆ ಮಾಡುವುದು ಬಾಕಿ ಇದೆ ಎಂದು ಗ್ರಾಮೀಣ ಶಾಸಕ ದದಲ್ಬಸನಗೌಡ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬಂತೆ ಗುರುವಿನ ಸ್ಥಾನ ಮಹತ್ವದ್ದಾಗಿದೆ. ಮೊದಲ ಗುರು ತಾಯಿಯಾದರೆ, 2ನೇ ಗುರು ಅಕ್ಷರ ಕಲಿಸುವ ಶಿಕ್ಷಕ. ಗುರುವನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ಪೂಜಿಸುತ್ತೇವೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರು ದೇವರಂತೆ ಕಾಣುತ್ತೇವೆ ಎಂದರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಅರ್ಪಿಸಿದ್ದಾರೆ. ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ
ಮಾಡುವ ಮೂಲಕ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಸಾಕಷ್ಟು ಶಿಕ್ಷಕರ ಕೊರತೆ ಇದೆ. ಜೊತೆಗೆ ಅನ್ಯ ಜಿಲ್ಲೆಯ ಶಿಕ್ಷಕರು ತಮ್ಮ ಸ್ವ ಜಿಲ್ಲೆಗೆ ವರ್ಗಾವಣೆಯಾಗುತ್ತಿದ್ದಾರೆ. ಹೆಚ್ಚಿನ ಶಿಕ್ಷಕರ ವರ್ಗಾವಣೆಯಾದರೆ ಶಿಕ್ಷಕರ ನೇಮಕ ಕಡಿಮೆ ಇದೆ ಎಂದರು. ಜಿಲ್ಲೆಯ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ವರ್ಗಾವಣೆ ತಡವಾಗಬಹುದು. ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ನಡೆದಿದ್ದು ಪೂರ್ಣ ಬಳಿಕ ಜಿಲ್ಲೆಯಿಂದ ಬೀಳ್ಕೊಡಲಾಗುವುದು ಎಂದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರು ನಗರದಿಂದ ಹೋಗಿ ಬರುವುದಕ್ಕೆ ತೊಂದರೆಯಾಗುತ್ತಿರುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ತಂಗಲು ಗುರುಭವನ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಅನುಮೋದನೆ ನಂತರ ಗುರುಭವನ ನಿರ್ಮಾಣದಿಂದ ಅನುಕೂಲವಾಗಲಿದೆ ಎಂದರು. ರಾಯಚೂರು ನಗರ ಮತ್ತು ಗ್ರಾಮೀಣ 2 ವಿಧಾನಸಭಾ ಕ್ಷೇತ್ರವಾಗಿದ್ದರಿಂದ ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಒತ್ತಡವಿದೆ. ಇದನ್ನು ತಗ್ಗಿಸಲು ಗ್ರಾಮೀಣ ಭಾಗಕ್ಕೆ ಪ್ರತ್ಯೇಕ ಬಿಇಒ ಕಚೇರಿ ಮಾಡಲು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಶೀಘ್ರದಲ್ಲೇ ಅನುಮೋದನೆ ಪಡೆಯುವುದಾಗಿ ತಿಳಿಸಿದರು. ಇವತ್ತು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ಅನ್ನುವ ರೀತಿಯಲ್ಲಿ ಗುರುವಿನಲ್ಲಿ 3 ದೇವರುಗಳನ್ನ ಹೊಂದಿ 3 ದೇವರುಗಳ ಮಿಗಿಲಾದ ದೇವರು ಅಂದರೆ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ನಾವು ಹೇಳ್ತೀವಿ. ಅಂದರೆ ಗುರು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಅಂದರೆ ಬಹಳ ಮಹತ್ವವಾದಂಥ ಸ್ಥಾನವನ್ನು ಗುರುವಿಗೆ ಕೊಡುವಂಥದ್ದು. ತಾಯಿಯಾದ ನಂತರ ಪ್ರಥಮ ಮಗುವನ್ನು ಜನಿಸಿದ ನಂತರ ತಾಯಿ ಗುರುವಾಗಿ ನಮ್ಮನ್ನು ದಾರಿಯನ್ನು ತೋರಿಸ್ತಾ ಇದ್ದಾರೆ. ತದಾದ ನಂತರ ಗುರುಗಳು ಶಿಕ್ಷಣವನ್ನು ಕಲಿಸುವಂಥ ಗುರುಗಳು ತಾಯಿಯ ತಂದೆಯ ದೇವರ ರೂಪದಲ್ಲಿ ಶಿಕ್ಷಣವನ್ನು ಕೊಟ್ಟು ಸಂಸ್ಕಾರವಂತರನ್ನಾಗಿ ಇವತ್ತು ಉನ್ನತ ಸ್ಥಾನಗಳಿಗೆ ಕಲಿಸುವಂಥದ್ದು ಮಹತ್ವವನ್ನು ಹೊಂದಿರುವಂಥದ್ದು ಗುರುಸ್ಥಾನ. ಹಾಗಾಗಿ ಯಾವುದೇ ಉನ್ನತ ಉದ್ಯೋಗಗಳನ್ನು ಪಡೆದರೆ ಆದರೆ ಶಿಕ್ಷಣ ಇಲಾಖೆಯಲ್ಲಿ ಗುರುಗಳಾಗಿ ತಾವೇನು ಕೆಲಸ ಮಾಡ್ತಾ ಇದ್ರೆ ಆ ಸ್ಥಾನ ಯಾರೂ ಕೂಡ ಅಲಂಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಮಹತ್ವವಾದಂಥ ಸ್ಥಾನ. ಇವತ್ತು ರಾಷ್ಟ್ರಪತಿಗಳಾಗ್ಬೋದು, ರಾಜ್ಯಪಾಲರಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಏನೇ ಆಗ್ಬೋದು, ಆದರೆ ಇವತ್ತು ಕಲಿಸಿದಂಥ ಗುರುಗಳು ಬಂದರೆ ಎದ್ದು ನಿಂತು ನಮಸ್ಕಾರವನ್ನು ಮಾಡುವಂಥ ಸಂಸ್ಕೃತಿ ಮತ್ತು ಆ ಒಂದು ಬಾಂಧವ್ಯ ಏನಿದೆ ಅದು ಎಂದೂ ಕೂಡ ಮರೆಯಲಾರದಂಥ ಬಾಂಧವ್ಯ. ಹಾಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಏನು ನಮ್ಮ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ತಮ್ಮ ಜನ್ಮೋತ್ಸವವನ್ನು ಇವತ್ತು ಗುರುಗಳಿಗೆ, ಶಿಕ್ಷಕರಿಗೆ ಅದು ಆಗ್ಬೇಕನ್ನೋ ಉದ್ದೇಶದಿಂದ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ತಾವೆಲ್ಲರೂ ಕೂಡ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಬಂದು ನಮ್ಮ ಜಿಲ್ಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಇವಾಗ ಬಹಳಷ್ಟು ಜನ ತಾವು ಇಲ್ಲಿಂದ ಬೇರೆ ತಮ್ಮ ತವರು ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ಗಳು ಕೂಡ ಆಗಿದೆ. ಬಹಳಷ್ಟು ಜನ ಇಲ್ಲಿಂದ ರಿಲೀವ್ ಆಗಿ ಹೋಗಿದ್ದಾರೆ. ಇನ್ನು ಬಹಳಷ್ಟು ಜನ ಇನ್ನು ರಿಲೀವ್ ಆಗಿಲ್ಲ, ಇಲ್ಲಿ ಕೂಡ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಕೂಡ, ಅದು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಶಿಕ್ಷಣದಿಂದ ನಾವು ಬಹಳಷ್ಟು ಹಿಂದಿದ್ದೀವಿ ಮತ್ತು ಶಿಕ್ಷಣದ ಭವಿಷ್ಯ ಮಕ್ಕಳನ್ನು ವೃದ್ಧಿಸುವಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಬಹಳಷ್ಟು ಶಿಕ್ಷಕರ ಕೊರತೆ ಕೂಡ ಬಹಳಷ್ಟು ಈ ಜಿಲ್ಲೆಯಲ್ಲಿದೆ. ಹಾಗಾಗಿ ತಮಗೆ ಏನೇ ಟ್ರಾನ್ಸ್ಫರ್ ಆಗಿದೆ, ಒಂದು 4 ದಿವಸ ಲೇಟ್ ಆಗ್ಬೋದು, ಆದರೆ ಯಾರೂ ಕೂಡ ನಮ್ಮನ್ನು ಇನ್ನೂ ರಿಲೀವ್ ಮಾಡಲ್ಲ ಅಂತ ಹೇಳಿ ತಾವು ಭಾವಿಸಬಾರ್ದು. ಯಾಕಂದರೆ ಎಷ್ಟು ಟೀಚರ್ಸ್ಗಳನ್ನು ಕೊಡುವಂಥದ್ದು, ಅದರ ಜೊತೆಗೆ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ, ದೇಶವು ಸರಿಯಾದ ದಿಕ್ಕಿನಲ್ಲಿ ಹೋಗಲು ಶಿಕ್ಷಕರು ಕಾರಣರಾಗಿದ್ದಾರೆ. ದೇಶವನ್ನು ಉನ್ನತ ಮಟ್ಟದಲ್ಲಿ ಕೊಂಡೊಯ್ಯುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದರು.
ಶಿಕ್ಷಕರು ಪಾಠ ಮಾಡುವುದರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದೆ. ಒತ್ತಡದ ಮಧ್ಯೆ ಕೆಲಸ ಮಾಡುತ್ತಿದ್ದಾರೆ. ಗುರುವಿನ ಸ್ಥಾನದಲ್ಲಿ ಕೆಲಸದ ಜೊತೆಗೆ ಸರ್ಕಾರದ ಕೆಲಸಗಳನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿಸಿದರು. ಶಿಕ್ಷಕರು ಯಾವುದೇ ಬೇಡಿಕೆಗಳು ಇದ್ದರೂ ಈಡೇರಿಕೆಗೆ ಬದ್ಧರಾಗಿದ್ದೇವೆ. ಜೊತೆಗೆ ಜಿಲ್ಲೆಯ ಶಿಕ್ಷಣದ ಮಟ್ಟವನ್ನು ಸುಧಾರಣೆ ಮಾಡಬೇಕಿದೆ ಎಂದರು. ಬಹಳ ರೆಡಿಯಾಗಿ ಬರ್ತೀವಿ, ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನೀವೆಲ್ಲರೂ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗ್ಬೇಕು ನಮ್ಮ ದೇಶ ಸರಿಯಾದ ದಿಕ್ಕಿನಲ್ಲಿ ಹೋಗ್ತದೆ ಅಂತ ಹೇಳಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇವತ್ತು ಬಹುಶಃ ನಾವು ಇಲ್ಲಿ ನಿಂತು ಮಾತಾಡಬೇಕಾದ್ರೆ ನಾವೇನೋ ರಾಜಕೀಯ ಕುಟುಂಬದಿಂದ ಬಂದವರಲ್ಲ ನಮ್ಮ ಕುಟುಂಬ. ಆದರೂ ತಾವೆಲ್ಲ ಕೊಟ್ಟಂತ ವಿದ್ಯಾಭ್ಯಾಸದಿಂದ ಒಂದು ಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ರಾಜಕೀಯಕ್ಕೆ ಬಂದು ಇವತ್ತು ತಮ್ಮ ಮುಂದೆ ಇವತ್ತು ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಇದೆ, ಆಗಿನ ಕಾಲದಲ್ಲಿ ಯಾರು ಇರಲಿಲ್ಲ. ಶಿಕ್ಷಕರು ಏನು ಹೇಳ್ತಾರೆ ಅದೇ ವೇದವಾಕ್ಯ ಆಗಿದೆ. ಆ ಟೆಕ್ಸ್ಟ್ ಬುಕ್ ಏನು ಕೊಡ್ತಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಶಿಕ್ಷಕರಿಗಿಂತ ಹುಷಾರು ಹುಡುಗರೇ ಆಗುವಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಅಷ್ಟು ಅಪ್ಗ್ರೇಡೆಡ್ ಫಾರ್ಮ್ ಅಲ್ಲಿ ನಮ್ಮ ಶಿಕ್ಷಕರು ಇರಬೇಕಾಗಿದೆ. ಪ್ರತಿನಿತ್ಯದ ಆಗು ಹೋಗುಗಳ ಬಗ್ಗೆನೂ ಶಿಕ್ಷಕರು ತಿಳ್ಕೊಳ್ಬೇಕು ಅನ್ನುವಷ್ಟು ಕಾಂಪಿಟೇಷನ್ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಡೀತಾ ಇದೆ. ಇವತ್ತು ಬಹಳ ಕಳವಳಕಾರಿಯಾದಂಥ ಸಂಗತಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ತಾವೇನು ಮಾಡಿದ್ರು ನಾವೆಲ್ಲ ಸಹಿಸ್ಕೊಳ್ತಾ ಇದ್ದೀವಿ. ಆದ್ರೆ ಇವತ್ತು ಏನೋ ಬಿಡಿಸಿ ನೋಡಿದ್ರು ಏನೋ ಒಂದು ಭಯ ಬರ್ತದ. ಯಾರನ್ನ ಅಷ್ಟು ಬಿಡಿಸಿ ನೋಡುವಂಥ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಗುರುಗುಟ್ಟಿ ನೋಡಲಾರದ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಇದು ಬಹಳ ಕಳವಳಕಾರಿ ಸಂಗತಿ ಅಂತ ಅನ್ಸೋದು. ಇದಕ್ಕೆಲ್ಲ ಕಾರಣಕರ್ತರು ನಾವೇ. ನಾವು 1-2 ಮಕ್ಕಳು ನಡೆದಿರ್ತೀವಿ, ಬಹಳ ಅತಿಯಾದ ಪ್ರೀತಿ ತೋರಿಸಿರ್ತೀವಿ. ಅವರು ಜಾಸ್ತಿ ಏನಾರ ಬಂದು ಮನೆಗಳ ತಂದೆ ತಾಯಿಗಳು ಏನೋ ಅದನ್ನೊಂದು ರೂಪ ಕೊಟ್ಟು ಈ ರೀತಿಯ ಪರಿಸ್ಥಿತಿಗಳು ಸಮಾಜದಲ್ಲಿ ನಿರ್ಮಾಣ ಆಗ್ತದೆ. ಆದರೆ ಯಾವುದೇ ಒತ್ತಡಗಳಿಗೆ ಮಣಿಲಾರದೆ ತಾವು ಏನೋ ಈ ಕ್ಷೇತ್ರ ಮುನ್ನಡೆಸ್ತಾ ಇದ್ರಿ. ನಿಜವಾಗ್ಲೂ ತಮ್ಮೆಲ್ಲರ ಕಾರ್ಯ ಬಹಳ ಶ್ಲಾಘನೀಯ ಅಂತ ಹೇಳಿ ಬಯಸ್ತೇನೆ. ಇವರಿಗೆಲ್ಲ ಅಧಿಕಾರಿ ವರ್ಗದ ವೃಂದಗಳಲ್ಲಿ ಅತ್ಯಂತ ಹೆಚ್ಚು ಪ್ರೆಷರ್ ಅಂದ್ರೆ ಒಂದು ಒತ್ತಡದಲ್ಲಿ ಕೆಲಸ ಮಾಡುವಂತ ವರ್ಗ ಯಾವ್ದಾದ್ರೆ ಅದು ಶಿಕ್ಷಕರ ವರ್ಗ ಅಂತ ನನಗನ್ನಿಸ್ತದೆ. ಇವತ್ತು ಮೊದಲು ಸ್ವಲ್ಪ ಆರಾಮಿದ್ರಿ, ಈಗ ಅಡಿಗೆದೊಂದು ವೆಚ್ಚ ಇನ್ನೊಂದಿಷ್ಟು ಹೆಚ್ಚಿಸ್ಕೊಂಡಾರ. ಮೊದಲು ವೋಟರ್ ಪಾಠ ಇರ್ತಿದ್ದು, ಏನೋ 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಆಗ್ತಿತ್ತು, ನಡೀತಿತ್ತು. ಈಗ ಅಡಿಗೆದು ಕೊಟ್ಟು ಪ್ರತಿದಿನ ಮತ್ತೆ ಅದು ಕಾಯಕ SDMC, ಮತ್ತೆ SDMCಗೆ ಅವ್ರಿಗೆ ಬೇರೆ ರಾಜಕೀಯ ವಿರೋಧಿಗಳು ಇರ್ತಾರೆ ಹೊರಗ, ಅವರು ಕಂಪ್ಲೇಂಟ್ಗಳು ಆ ಕಮಿಟಿ ವಿರುದ್ಧ. ಈ ಎಲ್ಲ ವ್ಯವಸ್ಥೆಗಳ ಮಧ್ಯೆಯೂ ಇವತ್ತು ನಿಮ್ಮಲ್ಲಿ ಬಹಳ ಜವಾಬ್ದಾರಿ ಇದೆ. ಈ ದೇಶ ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ನೀವೊಂದು ಶಿಸ್ತಿನ ರೀತಿಯಲ್ಲಿ ತಾವೆಲ್ಲರೂ ಮುನ್ನಡೆಸಿ ಇನ್ನೂ ಹೆಚ್ಚು ಶಿಕ್ಷಿತರನ್ನಾಗಿ ಈ ದೇಶದ ವಿದ್ಯಾರ್ಥಿಗಳನ್ನು ಮತ್ತು ದೇಶವನ್ನು ಇದು ಶಿಕ್ಷಣೀಕರಣದಲ್ಲಿ ಒಂದು ಉನ್ನತ ಸ್ಥಾನ ನಮ್ಮ ಜಗತ್ತಿಗೆ ಕೊಡಿಸಿದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತೇಳಿ ನಿಮ್ಮೆಲ್ಲರ ಕಷ್ಟ ಸುಖಗಳಿಗೆ ಯಾವತ್ತೂ ಬೆನ್ನೆಲುಬಾಗಿ ನಿಲ್ತೇವೆ. ನಾನು ಮತ್ತು ನಮ್ಮ ಗ್ರಾಮೀಣ ಶಾಸಕರು ಪಕ್ಷಾತೀತವಾಗಿ ಯಾವತ್ತೂ ಆ ಕೆಲಸ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಏನೇನು ಗ್ರಾಮೀಣ ಶಾಸಕರು ಹೇಳಿದ್ದಾರೆ, ರಾಯಚೂರಿನಲ್ಲಿ ತಮಗೆ ಬೇಕಾಗುವಂಥ ವಸತಿ ವ್ಯವಸ್ಥೆಗೆ ಜಾಗ ಇರ್ಬೋದು, ಇನ್ನಿತರ ಯಾವುದೇ ನಮ್ಮ ರೂರಲ್ ಮತ್ತು ಅರ್ಬನ್ DO ಆಫೀಸ್ಗಳು ಸಪ್ರೇಟ್ ಮಾಡುವಂಥದ್ದಿರ್ಬೋದು, ಮತ್ತು ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲ ಶಾಸಕರು ಒಂದಾಗಿ ನಾವು ಮುಖ್ಯಮಂತ್ರಿಗಳನ್ನಾಗಲಿ ನಮ್ಮ ಸಚಿವರನ್ನಾಗಲಿ ಯಾರನ್ನೂ ಭೇಟಿ ಮಾಡಿ ತಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ತೀವಿ ಅಂತ ಹೇಳಿ ಇವತ್ತೇನು ಶಿಕ್ಷಕರ ವರ್ಗಾವಣೆ ಆಗಿದೆ. ನಿಜವಾದ ಗುರುಪೂರ್ಣೆ ಇವತ್ತು ಅಂತ ನಾನು ಭಾವಿಸಿದೆ. ಓಂ ಅನ್ನೋ ಅಕ್ಷರದಲ್ಲಿ 4 ವರ್ಣಗಳು ಬರ್ತಾವೆ. ಓಂ ಅನ್ನೋದ್ರಲ್ಲಿ 4 ವರ್ಣಗಳು ಬರ್ತಾವೆ. ಚತುರ್ಮುಖ ಬ್ರಹ್ಮದಲ್ಲಿ 4, ವೇದಗಳು 4. ಹಾಗೆಯೇ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಮತ್ತು ಶಿಕ್ಷಣ ಇಲಾಖೆ ಎಲ್ಲರೂ ಕೂಡಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರಲ್ಲ, ಇದು ಒಂದು ರೀತಿಯಲ್ಲಿ ಸಂತೋಷದ ಹಬ್ಬ ಅನ್ನಿಸ್ತದೆ. ಇದು ನಮ್ಮ ಹಬ್ಬ ಅನ್ನಿಸ್ತದೆ. ಇದು ಗುರುಗಳ ಹಬ್ಬ ಅಂತ ಅನ್ನಿಸ್ತದೆ.
ಹಿರಿಯರನ್ನು ನೆನಪು ಮಾಡಿಕೊಳ್ಳೋದನ್ನು ಮತ್ತೆ ಕಾರಣ ಏನು ಅಂತಂದರೆ, ಗುರು ತನ್ನನ್ನು ತಾನು ಶಿಷ್ಯನಿಗೆ ಒಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಒಂದು ಹಸು ಎಡೆದೆಬ್ಬಿಸಬೇಕಾಗ್ತದೆ, ಯಾರೋ ಪುತ್ರಿ ಹೇಳಬೇಕಾಗ್ತದೆ, ಅಂತಃಶಕ್ತಿ ಜಾಗೃತವಾಗ್ತದೆ. ಆ ಅಂತಃಶಕ್ತಿ ಜಾಗೃತವಾದಾಗ ನಮ್ಮಲ್ಲಿರುವ ಸಾಮರ್ಥ್ಯ ಹೊರಹೊಮ್ಮುತ್ತದೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಹನುಮದೇವರು. ಬಹುಶಃ ಲಂಕೆಗೆ ಹೋಗಬೇಕು ಅಂದಾಗ ಸಮುದ್ರವನ್ನು ಹಾರ್ತೇನೆ ಅನ್ನುವ ಸಾಮರ್ಥ್ಯ, ಅದರ ಒಂದು ಪರಿಜ್ಞಾನ ಅಷ್ಟರ ಮಟ್ಟಿಗೆ ಆತನಲ್ಲಿ ಇರಲಿಲ್ಲ. ಗೊತ್ತಿರೋದು ನಮ್ಮ ಈಶ್ವರದೇವಿಯವರು ಸ್ತೋತ್ರ ಹೇಳ್ತವರ ನಾನು. ಆದರೆ ಆತನಿಗೆ ತಿಳುವಳಿಕೆ ನೀಡಿರುವಂತಹದ್ದು ಶ್ರೀರಾಮಚಂದ್ರ ಮತ್ತು ಜಾಂಬವ. ಅವರಿಬ್ಬರು ಆತನಲ್ಲಿರುವ ಶಕ್ತಿಯನ್ನು ಪರಿಚಯ ಮಾಡಿಕೊಟ್ಟಾಗ ಆತ ಲಂಕೆಗೆ ಹಾರಿದ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಉಪಾಧ್ಯಕ್ಷ ಬಶೀರ್ ಅಹಮದ್, ಡಿಡಿಪಿಐ ಸುರೇಶ್ ಉಗ್ಗಿ, ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿ ಆರ್ ಇಂದಿರಾ, ನಿವೃತ್ತ ಅಧಿಕಾರಿ ಈರಣ್ಣ ಕೋಸ್ಗಿ, ಬಿಇಒ ಚಂದ್ರಶೇಖರ್ ಭಂಡಾರಿ, ಚಂದ್ರಶೇಖರ್ ದೊಡ್ಮನಿ, ಮಲ್ಲಿಕಾರ್ಜುನ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಭೀಮಪ್ಪ, ಡಯಟ್ ಪ್ರಾಚಾರ್ಯ ಎಸ್ಎಂ ಹಟ್ಟಿ, ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಯಟ್ ಪ್ರಾಚಾರ್ಯ ಮಲ್ಲಿಕಾರ್ಜುನ ಸೇರಿದಂತೆ ವಿವಿಧ ತಾಲೂಕುಗಳ ಶಿಕ್ಷಕರು ಭಾಗವಹಿಸಿದ್ದರು. ಜಿಲ್ಲೆಯ 5 ಜನ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ, 6 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು 5 ಜನ ಪ್ರೌಢಶಾಲೆ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಜಿಲ್ಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ಅವರು ಪ್ರದಾನ ಮಾಡಿದರು. ಜಿಲ್ಲೆಯಲ್ಲಿ 5 ಜನ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, 6 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು 5 ಜನ ಪ್ರೌಢಶಾಲಾ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯಲ್ಲಿ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಪ್ರದಾನ ಮಾಡಿದರು. ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ದೇದುರ್ಗ ತಾಲೂಕಿನ ಗುಡಲೇರದೊಡ್ಡಿ ಕಿರಿಯ ಪ್ರಾಥಮಿಕ ಶಾಲೆ ಪ್ರಭಾರಿ ಮುಖ್ಯ ಗುರು ಗುರುಸ್ವಾಮಿ, ಲಿಂಗಸ್ಗೂರು ತಾಲೂಕಿನ ಬಗಡಿ ತಾಂಡದ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ವಿಷ್ಣುಕುಮಾರ್ ಚಳಗೇರೆ, ಮಾನ್ವಿ ತಾಲೂಕಿನ ಮುಚ್ಚಳಗುಡ್ಡ ಕ್ಯಾಂಪ್ನ ಶಾಲೆ ಶಿಕ್ಷಕ ರಮೇಶ್ ಭಂಡಾರಿ, ರಾಯಚೂರು ತಾಲೂಕಿನ ಸೀತಾನಗರ ಕ್ಯಾಂಪ್ ಶಾಲೆ ಶಿಕ್ಷಕಿ ಪ್ರಭಾವತಿ ದೇಸಾಯಿ, ಸಿಂಧನೂರಿನ ಎಪಿಎಂಸಿ ಯಾರ್ಡ್ ಶಾಲೆ ಶಿಕ್ಷಕ ಬೀರಪ್ಪ ರಾಮಪ್ಪ ಇವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ದೇದುರ್ಗ ಪಟ್ಟಣದ ಕೆಇಬಿ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ಅಂಬಮ್ಮ, ಲಿಂಗಸ್ಗೂರು ತಾಲೂಕಿನ ಶೀಲಹಳ್ಳಿ ಪ್ರಾಥಮಿಕ ಶಾಲೆ ಶಿಕ್ಷಕ ಈರಣ್ಣ ವೀರೇಶ್, ಮಾನ್ವಿ ತಾಲೂಕಿನ ಕೋನಾಪುರ ಪೇಟೆ ಶಾಲೆ ಶಿಕ್ಷಕ ಮೂಕಪ್ಪ ಕಟ್ಟಿಮನಿ, ರಾಯಚೂರು ತಾಲೂಕಿನ ಇಡಪ್ನೂರು ಶಾಲೆ ಶಿಕ್ಷಕ ಓದಿ ಸೋಮಠ ಚನ್ನಬಸಯ್ಯ, ಸಿಂಧನೂರು ತಾಲೂಕಿನ ದಡಸಗೂರು ಶಾಲೆ ಶಿಕ್ಷಕಿ ಮುತ್ತಕ್ಕ ಬೆನಕನಹಳ್ಳಿ ಇವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರೌಢಶಾಲೆ ವಿಭಾಗದಲ್ಲಿ ಅರಕೇರ ಪ್ರೌಢಶಾಲೆ ಶಿಕ್ಷಕ ಶಾಮೀದ್ ಅಲಿ, ಲಿಂಗಸೂರು ಪಟ್ಟಣದ ಅಮರೇಶ್ವರ ಬಾಲಕಿಯರ ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕಿ ಗಂಗಮ್ಮ, ಮಾನ್ವಿ ಪಟ್ಟಣದ ಪ್ರೌಢಶಾಲೆ ಶಿಕ್ಷಕ ಮೆಹಬೂಬ್ ಪಾಷಾ, ರಾಯಚೂರು ತಾಲೂಕಿನ ದಿನ್ನಿ ಶಾಲೆ ಶಿಕ್ಷಕಿ ರಶ್ಮಿ, ಸಿಂಧನೂರು ತಾಲೂಕಿನ ತುರ್ವಿಹಳ ಪ್ರೌಢಶಾಲೆ ಶಿಕ್ಷಕ ಬಸವರಾಜ ಆನೆಗುಂದಿ, ಗೋನವಾಟ್ಲ ತಾಂಡ ಶಾಲೆ ಶಿಕ್ಷಕ ಈಶ್ವರಪ್ಪ ಮಹಾದೇವಪ್ಪ ಇವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ರಾಯಚೂರು ತಾಲೂಕು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು 8 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು 7 ಜನ ಪ್ರೌಢಶಾಲಾ ಶಿಕ್ಷಕರಿಗೆ ತಾಲೂಕು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕೆರೆಬೂದೂರು ಕ್ಯಾಂಪ್ ಶಾಲೆ ಶಿಕ್ಷಕಿ ಸಾವಿತ್ರಿ, ಮಲಿಯಾಬಾದ್ ಶಾಲೆ ಶಿಕ್ಷಕಿ ತಿರುಮಲಮ್ಮ, ಪೊಲೀಸ್ ಕಾಲೋನಿ ಶಾಲೆ ಶಿಕ್ಷಕಿ ಸೀತಾ, ಕೆಎಬಿ ಶಾಲೆ ಶಿಕ್ಷಕಿ ಕೃಷ್ಣಾಬಾಯಿ,
ಪುರ್ತಿಪ್ಲಿ ಶಾಲೆ ಶಿಕ್ಷಕಿ ಪ್ರಭಾವತಿ, ಜಾಲಿಬೆಂಚಿ ಶಾಲೆ ಶಿಕ್ಷಕ ಕಾಳಪ್ಪ ಪತ್ತರ್, ಮಠಮಾರಿ ಶಾಲೆ ಶಿಕ್ಷಕ ವಿನಯ್ ಕುಮಾರ್, ಅಂಬೇಡ್ಕರ್ ನಗರ ಶಾಲೆ ಶಿಕ್ಷಕ ಶಾಂತಮೂರ್ತಿ ಅವರಿಗೆ ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರೌಢಶಾಲೆ ವಿಭಾಗದಲ್ಲಿ ಅಸ್ಕಿಹಾಳ ಪ್ರೌಢಶಾಲೆ ಶಿಕ್ಷಕಿ ನಿರ್ಮಲಾ ಭಂಡಾರಿ, ಜೇಗರ್ಕಲ್ ಶಾಲೆ ಶಿಕ್ಷಕಿ ಬೋಬಾ ಬಿ ಉಪಾಸಿ, ರಾಯಚೂರು ನಗರದ ಬಾಲಕರ ಪ್ರೌಢಶಾಲೆ ಶಿಕ್ಷಕಿ ವಿಜಯಲಕ್ಷ್ಮಿ, ಆತ್ಕೂರು ಶಾಲೆ ಶಿಕ್ಷಕ ರಾಜು ಚೌಹಾಣ್, ಬಿಜನಗೇರ ಶಾಲೆ ಶಿಕ್ಷಕ ಬಸವರಾಜ್, ಮಡ್ಡಿಪೇಟೆ ಶಾಲೆ ಶಿಕ್ಷಕ ಆಜಿಂ ಸಾಬ್, ಸಿಯತಲಾಬ್ ಶಾಲೆ ಶಿಕ್ಷಕ ಸೈಯದ್ ಇಸ್ಮಾಯಿಲ್ ಖಾದ್ರಿ ಇವರಿಗೆ ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಉಪಾಧ್ಯಕ್ಷ ಬಶೀರ್ ಅಹಮದ್, ಡಿಡಿಪಿಎಸ್ ಸುರೇಶ್ ಉಗ್ಗಿ, ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿ ಆರ್ ಇಂದಿರಾ, ಈರಣ್ಣ ಕೋಸಗಿ, ಚಂದ್ರಶೇಖರ್ ಭಂಡಾರಿ, ಚಂದ್ರಶೇಖರ್ ದೊಡ್ಮನಿ, ಮಲ್ಲಿಕಾರ್ಜುನ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಭೀಮಪ್ಪ, ಡಯಟ್ ಪ್ರಾಚಾರ್ಯ ಎಸ್ಎಂ ಹಟ್ಟಿ, ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಣ್ಣನ್ ಸೇರಿದಂತೆ ಅನೇಕರು ಇದ್ದರು. ಮಾನ್ವಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಬೆಂಗಳೂರಿನಿಂದ ಆಗಮಿಸಿರುವ ಅಧಿಕಾರಿಗಳ ತಂಡ ಖಾಸಗಿ ಲಾಡ್ಜ್ನಲ್ಲಿ ಉಳಿದು ಸರ್ಕಾರ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದು ಭ್ರಷ್ಟಾಚಾರ ಮುಚ್ಚಿ ಹಾಕುವ ಹುನ್ನಾರವಾಗಿದ್ದು ಕೂಡಲೇ ಲೆಕ್ಕ ಪರಿಶೋಧನೆ ನಿಯುಕ್ತಿಗೊಳಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಭಾರತೀಯ ಸೇನಾ ಸಮಿತಿ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಚ್ಎಂ ಬಾಬು ಆಗ್ರಹಿಸಿದರು. ಮಾನ್ವಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಬೆಂಗಳೂರಿನಿಂದ ಆಗಮಿಸಿರುವ ಅಧಿಕಾರಿಗಳ ತಂಡ ಖಾಸಗಿ ಲಾಡ್ಜ್ನಲ್ಲಿ ಉಳಿದು ಸರ್ಕಾರ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದು ಭ್ರಷ್ಟಾಚಾರ ಮುಚ್ಚಿ ಹಾಕುವ ಹುನ್ನಾರವಾಗಿದ್ದು ಕೂಡಲೇ ಲೆಕ್ಕ ಪರಿಶೋಧನೆ ನಿಯುಕ್ತಿಗೊಳಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಭಾರತೀಯ ಸೇನಾ ಸಮಿತಿ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಚ್ಎಂ ಬಾಬು ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾನ್ವಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಆಗಮಿಸಿರುವ ಸಹಾಯಕ ಲೆಕ್ಕ ಪರಿಶೋಧಕ ಎಂಎ ರಹೀಂ ನೇತೃತ್ವದ ಇಬ್ಬರು ಅಧಿಕಾರಿಗಳು ಬಾಲಾಜಿ ಕಂಫರ್ಟ್ ಲಾಡ್ಜ್ನಲ್ಲಿ ಸರ್ಕಾರಿ ಯೋಜನೆಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. 4 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಖಾಸಗಿ ಲಾಡ್ಜ್ನಲ್ಲಿ ಸರ್ಕಾರಿ ದಾಖಲೆಗಳೊಂದಿಗೆ ಹೋಗಿದ್ದಾರೆ. ಲಕ್ಷಾಂತರ ಯೋಜನೆಗಳ ದಾಖಲೆಗಳು ಕಳೆದರೆ ನಾಶವಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಅಲ್ಲದೆ ನಕ್ಕುಂದಿ ಪಂಚಾಯಿತಿ ಸೇರಿದಂತೆ ಅನೇಕ ಗ್ರಾಮ ಪಂಚಾಯಿತಿಗಳು ಭ್ರಷ್ಟಾಚಾರದ ಕೂಪಗಳಾಗಿವೆ. ಅನೇಕ ಸಂಘ ಸಂಸ್ಥೆಗಳು ಸಾರ್ವಜನಿಕರು ದೂರು ನೀಡಿದ್ದಾರೆ. ಆದರೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯಿಂದ ಸ್ಥಳ ಪರಿಶೀಲನೆ, ದಾಖಲೆ ಪರಿಶೀಲನೆ ನಡೆಸಬೇಕಾದ ಅಧಿಕಾರಿಗಳು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿರುವುದು ಅನುಮಾನವಿದೆ. ಸಂಘಟನಾಕಾರರು ಅಧಿಕಾರಿಗಳನ್ನು ಕೇಳಿದರೆ ತಾಲೂಕು ಪಂಚಾಯಿತಿಯಲ್ಲಿ ಕರೆಂಟ್ ಇಲ್ಲದ ಕಾರಣ ಲಾಡ್ಜ್ನಲ್ಲಿ ಪರಿಶೋಧನೆ ಮಾಡಿರುವುದಾಗಿ ಹೇಳಿದ್ದಾರೆ. ಅಲ್ಲದೆ ಕಾರಿನಲ್ಲಿ ದಾಖಲೆಗಳನ್ನು ಹಾಕಿಕೊಂಡು ತೆರಳಿದ್ದಾರೆ. ಪಿಡಿಒಗಳು ತಾಲೂಕು ಪಂಚಾಯಿತಿ ಅಧಿಕಾರಿಗಳನ್ನು ಬಚಾವ್ ಮಾಡುವ ಹುನ್ನಾರ ನಡೆದಿದೆ. ಈ ಕುರಿತು ಗ್ರಾಮೀಣಾಭಿವೃದ್ಧಿ ಸಚಿವರ ಗಮನಕ್ಕೆ ತರಲಾಗಿದೆ. ದೂರು ನೀಡುವಂತೆ ಸೂಚಿಸಿದ್ದಾರೆ. ಕೂಡಲೇ ಸಮಗ್ರ ತನಿಖೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪಂಚಾಯಿತಿ ಅಕ್ರಮದ ತನಿಖೆ ನಡೆಸಬೇಕೆಂದರು. ಸರ್ಕಾರದ ಸಮಯದ ಅವಧಿಯಲ್ಲಿ ಬೆಂಗಳೂರು ರಾಜ್ಯದಿಂದ ಬಂದಿರ್ತಾರೆ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ನಮ್ಮ ಪಂಚಾಯಿತಿಗಳ ಲೆಕ್ಕ ಪರಿಶೋಧನೆ ಕಡತಗಳನ್ನ ಪರಿಶೀಲನೆ ಮಾಡೋಕ್ಕೋಸ್ಕರ. ಆ ಸಮಯದಲ್ಲಿ ನನ್ನ ಸ್ನೇಹಿತರಾದಂತಹ ದಲಿತ ಮುಖಂಡರು ಹಾಗೂ ಮಾನ್ವಿ ತಾಲೂಕಿನ ಭಾರತೀಯ ಸೇನಾ ಸಮಿತಿಯ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಈರಣ್ಣ ಗೌಡ ಅವರ ಸಮ್ಮುಖದಲ್ಲಿ ಸಂಪೂರ್ಣವಾದಂತಹ ಚಿತ್ರಗಳು ಅಲ್ಲಿ ಹೋಗಿ ನೋಡಿದಾಗ ಏನಾಗಿದೆ ಅಂತ ಕೇಳುವ ಅಲ್ಲಿ ಸುಮ್ಮನೆ ಬಾಲಾಜಿ ಗೌರ್ಮೆಂಟ್ ಅವರ ಲಾಭದಲ್ಲಿ ಇವರಿಗೆ ಒಂದು ಮಾಹಿತಿ ಬರುತ್ತೆ, ಫೋನ್ ಕರೆ ಬರುತ್ತೆ, ಸರ್ ಹಿಂಗಾಗಿದೆ. ಬೆಂಗಳೂರು ರಾಜ್ಯದಿಂದ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಬಂದಿರ್ತಾರೆ, ಸೀನಿಯರ್ ಆಡಿಟ್ ಆಫೀಸರ್ಸ್. ಈ ತರ ಬಂದ್ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಫೋನ್ ಬಂದಾಗ ಇವರು ಹೋಗಿ ಪರಿಶೀಲನೆ ಮಾಡ್ತಾರೆ. 2010ರಿಂದ 2020ನೇ ಸಾಲಿನ ಲೆಕ್ಕ ಪರಿಶೋಧನೆ ಗ್ರಾಮ ಪಂಚಾಯತಿ ಕಡತಗಳು ಪರಿಶೀಲನೆ ಮಾಡುವಂತ ಸಂಪೂರ್ಣ ದಾಖಲಾತಿಗಳು ನೋಡಿ. ದಾಖಲಾತಿಗಳು ಅಂತಂದ್ರೆ ಬರೀ ಫೈಲ್ ಅದು ಲಕ್ಷ ಇರ್ತದೆ. ಲಕ್ಷಾಂತರ ವ್ಯವಹಾರ ಮಾಡುವಂತಹ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಫೈಲ್ಗಳನ್ನ ತಮ್ಮ ವೈಯಕ್ತಿಕ ಒಂದು ಲಾಂಛನ ತಗೊಂಡೋಗಿ ಪರಿಶೀಲನೆ ಕಡತ ಪರಿಶೀಲನೆ ಮಾಡಕ್ಕೆ ಅವರು ತಗೊಂಡೋಗಿ ಕೂತಿರ್ತಾರೆ. ಈಗ ಒಂದು ಫೋಟೋ ಮುಖಾಂತರ ಫೋಟೋಸ್ ಇದೆ, ಅದರೆಲ್ಲ ವಿಡಿಯೋ ದಾಖಲೆಗಳು ಇದೆ. ನಾನು ಅಧಿಕಾರಿನ ಕೇಳ್ತೀನಿ ಫೋನ್ ಮಾಡ್ಬಿಟ್ಟು, ಸರ್ ನಾವು ಬೆಂಗಳೂರಿಂದ ಬಂದಿರ್ತೀರಾ, ಎಂಎ ರಹಮಾನ್ ಅಂದ್ಬಿಟ್ಟು ಸೀನಿಯರ್ ಆಡಿಟ್ ಆಫೀಸರ್ ಅವರು, ಅವ್ರನ್ನ ಫೋನ್ ಕರೆ ಮಾಡ್ಬಿಟ್ಟು ಹೇಳ್ತೀನಿ, ಸರ್ ಏನ್ ಸರ್ ನೀವು ಮಾನ್ವಿ ಬಂದಿದ್ದೀರಾ ಅಂತ, ಯಾವ ಗ್ರಾಮ ಬಂದಿದ್ದಾರೆ ಲೆಕ್ಕ ಪರಿಶೋಧನೆ ಮಾಡಕ್ ಬಂದಿದ್ದೀರಿ ಗ್ರಾಮ ಪಂಚಾಯತಿಗಳಲ್ಲಿ ನಡೆದಿರುವಂತ ವ್ಯಾಪ್ತಿಯ ಅಂತ ಹೇಳಿದವರು. ಸರ್ ಎಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸರ್ ನಾವು ತಾಲೂಕು ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ನಾವು ಸಂಪೂರ್ಣ ವೀಡಿಯೋ ಕೇಳ್ತಿದ್ದವರಿಗೆ, ಸರ್ ಎಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ ಸರ್ ತಾಲೂಕು ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀರಾ. ಬಾಲಾಜಿ ಗೌಡ ನಾವು ಲಾಂಛನ ಪರಿಶೀಲನೆ ಮಾಡ್ತಾ ಇರ್ತಾರೆ. ನಾನು ಅವ್ರು ಕೇಳಿದಾಗ ಹೇಳ್ತಾರೆ,
ಸರಿ ಇವತ್ತು ಕರೆಂಟ್ ಇರಲಿಲ್ಲ ಅಂದ್ರು, ತಾಲೂಕು ಪಂಚಾಯತ್ ಕರೆಂಟ್ ಇದೆ, ಆಮೇಲೆ 10 ಬ್ಯಾಟ್ರಿ ಒಳಗ ಯೂನಿಟ್ ಇದೆ, ಸುಮಾರು 8 ಬರುತ್ತ ಕೆಪಾಸಿಟಿ ಅಂತ ಬ್ಯಾಟ್ರಿ ಯೂನಿಟ್ ಇದೆ. ಅವರು ಒಂದು ಕುಂಟು ಡಬ್ಬ ಇರ್ತಾರೆ, ಒಬ್ಬ ಸೀನಿಯರ್ ಅಧಿಕಾರಿಸರು ಬೆಂಗಳೂರಿಂದ ಬಂದಿರೋದವರು, ಇಲ್ಲ ಸರ್ ಕರೆಂಟ್ ಇರಲಿಲ್ಲ, ಅಲ್ಲಿ ಕರೆಂಟ್ ಇರಲಿಲ್ಲ, ಹಾಗಾಗಿ ಪರಿಶೀಲನೆ ಮಾಡ್ತಿದ್ದ. ಕರೆಂಟ್ ಇದ್ರು ನಿಮ್ಗೆ ಲಕ್ಷ ಕೋಟಿಗಳು ಒಳಗಾಗಿರುವಂತ ಫೈಲ್ಗಳನ್ನ ನಿಮಗೆ ಆ ಬಾಲಾಜಿ ಕಂಫರ್ಟ್ ಅವರ ಲಾಡ್ಜಲ್ಲಿ ಆಹಾರಗಳು ಆಮೇಲೆ ಏನೇನೋ ನಡೆಯುತ್ತಿರುವಂತ ಆ ಒಂದು ಸ್ಥಳದಲ್ಲಿ ತಗೊಂಡೋಗಿ ನಿಮ್ಗೆ ಅಧಿಕಾರಿಗಳು ಯಾರಿಂದ ಇದನ್ನ ಪರ್ಮಿಷನ್ ಕೊಡ್ತಾರೆ ಅಂತಂದಾಗ ತಾಲೂಕು ಇಒ ಹೆಸರನ್ನ ಇರ್ತಾರೆ, ಪಿಡಿಒ ಹೆಸರನ್ನ ಇರ್ತಾರೆ, ಪಿಡಿಒ ಜೊತೆ ಕೆಲಸ ಮಾಡ್ತಾರೆ, ಎಲ್ಲ ಅಧಿಕಾರಿಗಳ ಹೆಸರು ಇರ್ತಾರೆ, ಎಲ್ಲ ಅವರು ಬಂದು ನಮ್ಗೆ ಸಹಕಾರ ಮಾಡಿದ್ದಾರೆ ಅಂದಾಗ ಅಂದ್ರೆ ಮಾನವ ತಾಲೂಕಿನ ಸುತ್ತಮುತ್ತಲ ಸುಮಾರು ನಕ್ಕೊಂದು ಗ್ರಾಮ ಪಂಚಾಯತ್ ಹಿಡಿದಿರ್ತಾರೆ. ಇದು ನಕ್ಕೊಂದು ಗ್ರಾಮ ಪಂಚಾಯತ್ ಅಪ್ಪಲ್ಲಿ 2010 ಸಾಲಿನಲ್ಲಿ ನಾನು ಕೇಳ್ತೀನಿ ಸರ್, ನೀವು ಸರ್ಕಾರಿ ಅಧಿಕಾರಿಗಳು ನೀವು ಪರಿಶೀಲನೆ ಮಾಡಿಕೊಂಡಿರುವಂಥದ್ದು ಗ್ರಾಮ ಪಂಚಾಯತ್ಗೆ ಖುದ್ದು ಭೇಟಿ ಮಾಡಿ ಕಳೆದಗಳನ್ನ ಪರಿಶೀಲನೆ ಮಾಡಬೇಕು, ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಗಳನ್ನು ನೀವು ಪರಿಶೀಲನೆ ಮಾಡಬೇಕಂತ ಹೇಳಿದಾಗ ಇಲ್ಲ ಸರ್ ನಮ್ಮ ಕೈಗಳೆಲ್ಲ ನಾವು ಇಲ್ಲೇ ಬಂದಿತ್ತು ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಮಾನ್ಯ ತಾಲೂಕಿನಲ್ಲಿ ಅಧಿಕಾರಿಗಳು ಇವರು ಏನ್ ಮಾಡ್ತಾ ಇದ್ದಾರೆ, ಪಿಡಿಒಗಳು ಇವರಿಗೆ ತುಂಬಾ ಕೊಟ್ಟವ. ಅಂದ್ರೆ ಇವರು ಸ್ವಂತ ಅಪ್ಪಂದು ಸ್ವಂತ ಬೈರುಗಳು ತಗೊಂಡು ಎಲ್ಲ ಕುತ್ಕೊಂಡು ಖಾಸಗಿಯವರ ಲಾಡ್ಜ್ಗಳಲ್ಲಿ ಸುರಿಗೆ ವ್ಯವಹಾರ ಇನ್ಸ್ಪೆಕ್ಟರ್ ಅಂತ ದಂಧೆ ಹಿಡಿಯುವಂತ ಲಾಡ್ಜ್ಗಳಲ್ಲಿ ಇವರು ಫೈಲ್ಗಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾ ಇರ್ತಾರೆ. ಅಂದ್ರೆ ಸರ್ಕಾರದ ಕರ್ತವ್ಯವನ್ನು ಲೋಪ ಮಾಡಿದ್ದಾರೆ. ಏನಿದಲ್ವಾ ಅದು ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ಇವ್ರನ್ನ ಅಮಾನತು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಂತಂದ್ರೆ ನೋಡಿ, ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಇದೇನಂತಾರೆ ಅಡ್ಡೆ ಮಾಡ್ಕೊಂಡಿದ್ದಾರೆ, ಭ್ರಷ್ಟಾಚಾರದ ಅಡ್ಡೆ ಅಂತಾನೆ ಹೇಳ್ಬೋದು. ಆ ಪಂಚಾಯತಿಯಲ್ಲಿ ಇಷ್ಟೊಂದು ಸುರಿಗಳು ನಡೆದಿರುವಂತ ನಾನು ದಾಖಲೆ ಸಮುದಾಯ ಕೊಡ್ತೀನಿ. ಇದಾದ್ರೆ ನಮ್ಮ ಹಿರಣ್ಯಗೌಡರು ಮಾತಾಡ್ತಾರೆ. ತಾಲೂಕು ಅಧ್ಯಕ್ಷ ಈರಣ್ಣ ಗವಿಗಟ್ ಮಾತನಾಡಿ, ಗ್ರಾಮ ಪಂಚಾಯಿತಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಆಗಮಿಸಿರುವ ಅಧಿಕಾರಿಗಳು ಲಾಡ್ಜ್ನಲ್ಲಿ ಇರುವ ಮಾಹಿತಿ ಮೇರೆಗೆ ಹೋದಾಗ ಪಿಡಿಒಗಳು ಅಧಿಕಾರಿಗಳೊಂದಿಗೆ ಇದ್ದರು. ಪ್ರಶ್ನೆ ಮಾಡುತ್ತಲೇ ಕಾರಿನಲ್ಲಿ ಹೋದರು. ಅಕ್ರಮ ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು. ಹೋದ್ಮೇಲೆ ಅಲ್ಲಿ ಅಧಿಕಾರಿಗಳನ್ನ ವಿಚಾರಿಸ್ತೀವಿ, ಸರ್ ನಿಮ್ಗೆ ಮಾಡೋಕೆ ಪರ್ಮಿಷನ್ ಐತಾ ಅಂತ. ಇಲ್ಲ ಪರ್ಮಿಷನ್ ಇಲ್ಲ, ನಮ್ದು ಇನ್ವರ್ಟರ್ ಪ್ರಾಬ್ಲಮ್ ಸಲುವಾಗಿ ಅಂತ ಹೇಳಿದ್ರು. ಆಮೇಲೆ ಇನ್ವರ್ಟರ್ ಪ್ರಾಬ್ಲಮ್ ಆಗಿದೆ, ಅದ್ರ ಸಲುವಾಗಿ ನಮ್ಗೆ ಇವರು ಪರ್ಮಿಷನ್ ಕೊಡ್ತಾರೆ. ಇವರಿಗೆ ಕರೆ ಮಾಡಿ ಕೇಳಿದ್ರೆ ನಮ್ಗೆ ಆ ಥರದ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋಕ್ಕೂ ಅವಕಾಶಗಳಿಲ್ಲ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂದರೆ ಬೆಲೆ ಬರೋ ಫೈಲ್ಗಳು ಅಪ್ಪಿತಪ್ಪಿ ಲಾಸ್ಟ್ನಾಗ ಯಾರೋ ಬರ್ತಾರೆ, ಇನ್ನೊಂದು ಮಾಡ್ತಾರೆ, ಫೈಲ್ ಕಳೆದವ್ರು ಯಾರು ಜವಾಬ್ದಾರಿ ಅಂತ ಕೇಳಿದ್ರೆ ಅವರು ಇಲ್ಲ. ಅದಕ್ಕೆ ಹಂಗಾಗಿ ಅವರು ಕೇಳಿದ ತಕ್ಷಣ ಅಲ್ಲಿಂದ ಇದು ಮಾಡಿದ್ರು. ಮತ್ತೆ ನಾವು ಆಫೀಸ್ಗೆ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಕುಂಟು ನಮ್ಮ ಹೇಳ್ತಾರೆ ಬರೀ ಇನ್ವರ್ಟರ್ ಇದಾಗದ ಅಥವಾ ಅಲ್ಲಿ ಸಾರ್ವಜನಿಕರು ಜಾಸ್ತಿ ಪ್ರಾಬ್ಲಮ್ ಐತೆ, ಇದೆಲ್ಲ ಅದ್ರ ಸಂಬಂಧ ನಾವು ಆಗಿರುವ ಕೆಲಸ ಮಾಡೋಕ್ಕೆ ಆ ರೀತಿ ಕೆಲಸ ಮಾಡೋಕ್ಕೆ ಯಾವುದೇ ಅವಕಾಶಗಳಿಲ್ಲ. ಕಾನೂನು ಪ್ರಕಾರ ಅದು ಭಾಳ ದೊಡ್ಡ ಭ್ರಷ್ಟಾಚಾರ. ಅಂದ್ರೆ ಭ್ರಷ್ಟಾಚಾರ ಮಾಡಿರೋದನ್ನೆಲ್ಲ ಮುಚ್ಚಡಕ್ಕನೇ ಇವರು ಈ ರೀತಿ ಕೆಲಸ ಮಾಡೋಕ್ಕೆ ನೋಡಿ ಸರ್, ಇವರು ವಿಡಿಯೋ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಕಿಯಾ ಕಾರ್ ತಗೊಂಡಿದ್ದೆ ನಮ್ಮ ಅಧಿಕಾರಿಗಳು ಬೆಂಗಳೂರಿಂದ. ಅವ್ರಿಗೆ ಯಾವುದೇ ಖರ್ಚು ವೆಚ್ಚ ಕೊಡಂಗಿಲ್ಲ, ಕಿಯಾ ಕಾರ್ ತಗೊಂಡು ಐಷಾರಾಮಿ ಜೀವನ ಮಾಡಂತ. ಅವ್ನು ಇಮಿಡಿಯೇಟ್ ಆಗಿ ಆ ಫೈಲ್ಗಳನ್ನ ಕಾರ್ ತುಂಬ್ಕೊಂಡು ಓಡೋಗ್ತಾನೆ. ಭ್ರಷ್ಟಾಚಾರ ಆಗಿರ್ಬೋದು ಪಂಚಾಯತಿಯಲ್ಲಿ. ಇಮಿಡಿಯೇಟ್ ಆಗಿ ಕಿಯಾ ಕಾರ್ K04 ಬೆಂಗಳೂರಿಂದ ತಂದಿರೋದು, ಆ ಫೈಲ್ ತುಂಬಿಕೊಂಡು ಇಮಿಡಿಯೇಟ್ ಆಗಿ ಬಾಲಾಜಿ ಲಾಡ್ಜಿಂದ ತಾಲೂಕಿರ್ತಾನೆ. ಅಲ್ಲಿಂದ ತಾಲೂಕು ಪಂಚಾಯತಿಗೆ ಓಡೋಗ್ತಾರೆ. ಲಕ್ಷಾಂತರ ಕೋಟಿಗಳು ನೋಡಿ, ಪಂಚಾಯತಿಗಳ ಮೇಲೆ ಕೋಟಿಗಳು ಬರುತ್ತೆ, ಲಕ್ಷಗಳು ಬರುತ್ತೆ. ಅಲ್ಲಿ ಮಾಡಿರೋಂಥ ಅವ್ಯವಹಾರಗಳ ಪರಿಶೀಲನೆ ಮಾಡಕ್ಕೆ, ಕಡತಗಳನ್ನ ಪರಿಶೀಲನೆ ಮಾಡಕ್ಕೆ ಬಂದಾಗ ಈ ಸಂದರ್ಭದಲ್ಲಿ ಶ್ರೀನಿವಾಸ್, ರಘು, ಕಿರಣ್ ಗವಿಗಟ್ ಉಪಸ್ಥಿತರಿದ್ದರು. ದುಃಖದ ಬದುಕಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲಿ ಸಿಗುತ್ತದೆ ಅಂದರೆ ಅದು ಯಾವುದೇ ದಿನಸಿ ಅಂಗಡಿಯಲ್ಲಿ ಸಿಗುವುದಿಲ್ಲ. ಅಧಿಕಾರ, ಅಂತಸ್ತು, ಹಣದಲ್ಲಿ ಇಲ್ಲ. ಜೀವನದ ನಿಜ ಸುಖ ಎಲ್ಲಿದೆ ಎಂದರೆ ನಿತ್ಯ ನಿರಂತರವಾಗಿ ನಡೆಯುತ್ತಿರುವ ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮ ಸತ್ಸಂಗದಲ್ಲಿ ಮಾತ್ರ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು.
ದುಃಖದ ಬದುಕಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲಿ ಸಿಗುತ್ತದೆ ಅಂದರೆ ಅದು ಯಾವುದೇ ದಿನಸಿ ಅಂಗಡಿಯಲ್ಲಿ ಸಿಗುವುದಿಲ್ಲ. ಅಧಿಕಾರ, ಅಂತಸ್ತು, ಹಣದಲ್ಲಿ ಇಲ್ಲ. ಜೀವನದ ನಿಜ ಸುಖ ಎಲ್ಲಿದೆ ಎಂದರೆ ನಿತ್ಯ ನಿರಂತರವಾಗಿ ನಡೆಯುತ್ತಿರುವ ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮ ಸತ್ಸಂಗದಲ್ಲಿ ಮಾತ್ರ ಎಂದು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ನಗರದ ಮಡಿವಾಳ ಸಮುದಾಯ ಭವನದಲ್ಲಿ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಹಾಗೂ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಮಹಿಳಾ ಘಟಕದ ಸಹಯೋಗದಲ್ಲಿ ಆಯೋಜಿಸಿದ ನಿಜ ಶ್ರಾವಣ ಮಾಸದಲ್ಲಿ ಆಧ್ಯಾತ್ಮಿಕ ಚಿಂತನೆ ಎಂಬ ವಿಶೇಷ ಉಪನ್ಯಾಸ ಮಾಲಿಕೆ ಉಪನ್ಯಾಸ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮನಸ್ಸಿನ ಮಲಿನ ತೊಳೆದು ಮಾಚಿದೇವರ ದರ್ಶನ ಭಾಗ್ಯ ಕರುಣಿಸಿ ಸನ್ಮಾರ್ಗ ತೋರುಗುವ ಮಾಚಿದೇವ ಮಾಸಿಕ ಶಿವಾನುಭವ ಗೋಷ್ಠಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮಡಿವಾಳ ಸಮಾಜಕ್ಕೆ ಸಲಹೆ ನೀಡಿದರು. ಎಲ್ಲರೂ ಅಧ್ಯಕ್ಷರಾಗಿದ್ದಾರೆ. ಆದರೆ ಅಧ್ಯಕ್ಷರಾಗಿರ್ತಕ್ಕಂಥವರು ಹೊಸ ಹೊಸ ಆವಿಷ್ಕಾರಕ್ಕೆ ನಾಂದಿಯನ್ನ ಮಾಡಬೇಕು. ಇರುವಂತಹದನ್ನ ಗಟ್ಟಿಗೊಳಿಸಬೇಕು. ಆ ಗಟ್ಟಿಯಾಗಿರ್ತಕ್ಕಂಥ ನೆಲೆಯ ಮೇಲೆ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಹಿಂದಿಂದ ಅಳಿಸಬಾರದು. ಅದರ ಮೇಲೆ ಎಲ್ಲರೂ ಸ್ನಾನ ಮಾಡ್ತಾರೆ, ಎಲ್ಲರೂ ಹೋಳಿಗೆ ಮಾಡ್ತಾರೆ, ಎಲ್ಲರೂ ಬೆಳ್ಳಿಪಾಯ ಮಾಡ್ತಾರೆ, ಎಲ್ಲರೂ ರೊಟ್ಟಿ ಮಾಡ್ತಾರೆ. ಅದು ಮುಂದುವರೆಗೆ ಬರಬೇಕು. ಅಲ್ಲದೆ ಒಬ್ಬೊಬ್ಬರ ಅಧ್ಯಕ್ಷರಲ್ಲಿ ಏನು ಆಗಿದ್ದು ಕನ್ನಡ ನೋಡಿದ ಪ್ರಾರಂಭದಲ್ಲಿ ರೊಟ್ಟಿ ಗಟ್ಟಿಯನ್ನು ಆಡ್ತಾ ಇರ್ತಾರೆ. ಮುಂದೆ ಭೂಕಂಪ ಕೂಡ ಈ ಕಟ್ಟಡದ ಪಿಲ್ಲರ್ ಕಳ್ಳಾಡಲು ಅಷ್ಟು ಗಟ್ಟಿಮುಟ್ಟಾಗಿ ಈ ಕಟ್ಟಡವನ್ನು ಕಟ್ಟಿದ್ದೀರಲ್ಲ. ಆದರೆ ಎಷ್ಟು ಗೊತ್ತಿಲ್ಲ, ನಾವೇ ಇರ್ತಿಲ್ಲ. ಅದಕ್ಕೆ ನೀವೆಲ್ಲರೂ ಜಾಗೃತರಾಗಿದ್ದೀರಿ. ಸಮಾಜದ ಶರಣರ ಸಂದೇಶವನ್ನ ಕೇಳಿ ನೀವು ಕೂಡ ಜಾಗೃತರಾಗಿದ್ದೀರಿ. ನಮ್ಮ ಸಮಾಜದ ಭವನ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅರಿವನ್ನು ಮೂಡಿಸ್ತಾ ಇದ್ದೀರಿ. ಈ ಆಯಾಮದಲ್ಲಿ ನಾವು ಹೆಜ್ಜೆ ಹಾಕುತ್ತಾ ಹೋಗೋದನ್ನ ಈಗ ಒಮ್ಮೆ ಕೆಲವರು ಸೀಮಿತ ಮಾಡಿಕೊಂಡಿದ್ದಾರೆ, ಅಮಾಸಿ ಒಬ್ಬರು ಸೀಮಿತ ಮಾಡಿಕೊಂಡಿದ್ದಾರೆ. ನೀವೊಂದು ಹೊಸ ಒಂದು ಆವಿಷ್ಕಾರ ಮಾಡಬೇಕೇನೋ ಅಂತ ಹೇಳಿದ್ರೆ ತಿಂಗಳೊಮ್ಮೆ, ಪ್ರತಿ ತಿಂಗಳಿಗೆ ಒಮ್ಮೆ ಯಾವುದಾದ್ರೂ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಮಾಚಿದೇವ ಮಾಸಿಕ ಶಿವಾನುಭವಗೊಳಿಸಿ, ಮಾಚಿದೇವ ಮಾಸಿಕ ಶಿವಾನುಭವಗೊಳಿಸಿ ಹುಣ್ಣಿಗೆ ಮಾಡೋರು ಮಾಡಲ್ಲ, ಅಮಾವಾಸ್ಯೆ ಮಾಡೋರು ಮಾಡಲ್ಲ. ಅವೆರಡನ್ನ ಹೊರತುಪಡಿಸಿ ಪ್ರತಿ ಅಮಾವಾಸ್ಯೆಯನ್ನು ನೀವು ಎಷ್ಟು ಮಂದಿ ಇದ್ದೀರಿ ಅಷ್ಟು ಮಂದಿ ಕೂಡಿಕೊಂಡ್ರೆ ಈ ಕಲ್ಯಾಣ ಮಂಟಪದ ಕಳೆ ಹೇಗಿರುತ್ತೆ ಅಂತ ಕೇಳಿದ್ರೆ ಅದು ನೋಡೋದೇ ಅಂತ ಹೇಳೋದು ಆನಂದಿರೋದು. ಅದಕ್ಕೆ ಈ ಸಂತೋಷ, ಆನಂದ, ನೋಡುವ ಹುಮ್ಮಸ್ಸು, ಓಜಸ್ಸು, ಈ ಎಲ್ಲ ವರ್ಚಸ್ಸುಗಳು ಒಂದೊಂದು ಅಂಗಡಿಯಲ್ಲಿ ತೆಗೆದುಕೊಳ್ಳೋದನ್ನು ಬರೋದಿಲ್ಲ. ಯಾಕೆ ಬರೋದಿಲ್ಲ? ಯಾರು ಮಾರಾಟ ಮಾಡೋದಲ್ಲ. ಹೀರಾಪುರ ಶ್ರೀ ಶಂಕರಾಚಾರ್ಯ ಮಠದ ಹನುಮಂತಪ್ಪ ಗುರುಗಳು ಉಪನ್ಯಾಸ ನೀಡಿ ಮಾಚಿದೇವರ ವಚನಗಳಲ್ಲಿನ ಉತ್ತಮ ಚಿಂತನೆ, ತತ್ವ ಅನುಸರಣೆ, ಕಾಯಕ ದಾಸೋಹ, ಸಾಮಾಜಿಕ ಸುಧಾರಣೆ, ಭಕ್ತಿ, ಜ್ಞಾನ, ನಿರಾಡಂಬರ ಜೀವನ ಮುಂತಾದ ವಿಷಯಗಳ ಬಗ್ಗೆ ವಿವರಿಸಿದರು. ರಾಜು ಶರಣರು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು, ಹನುಮಂತಪ್ಪ ಮಂತ್ರಾಲಯ ಹಾಗೂ ನರಸಪ್ಪ ಎಕ್ಲಾಸ್ಪುರ್ ಅವರಿಗೆ ಸಮಾಜದಿಂದ ಸನ್ಮಾನಿಸಲಾಯಿತು. ರಾಘವೇಂದ್ರ ಆಶಾಪುರ್ ತಂಡದಿಂದ ಸಂಗೀತ ಪ್ರಸ್ತುತಪಡಿಸಿದರು. ಜಿಲ್ಲಾಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೆ ಉಮಾ ವೀರೇಶ್ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು.
ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವ್ಯುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. KTB Jewel Palace, gold, diamond, silver, trust of more than 100 years. Buy any gold jewellery at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು.
ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮುಖಾಮುಖಿ ರಂಗಸಂಸ್ಥೆಯಿಂದ ಶ್ರೀಪಾದ ಭಟ್ ನಿರ್ದೇಶನ ಗಾಯಗಳು ನಾಟಕವನ್ನು ನಗರದ ಕರ್ನಾಟಕ ಸಂಘದಲ್ಲಿ ಸೆಪ್ಟೆಂಬರ್ 7ರಂದು ಪ್ರದರ್ಶಿಸಲಾಗುತ್ತದೆ ಎಂದು ರಂಗಕನಸು ರಂಗಕೇಂದ್ರ ಕಾರ್ಯದರ್ಶಿ ಲಕ್ಷ್ಮಣ್ ಮಂಡಲ್ಗೇರ ಹೇಳಿದರು. ಮುಖಾಮುಖಿ ರಂಗಸಂಸ್ಥೆಯಿಂದ ಶ್ರೀಪಾದ್ ಭಟ್ ನಿರ್ದೇಶನ ಗಾಯಗಳು ನಾಟಕವನ್ನು ನಗರದ ಕರ್ನಾಟಕ ಸಂಘದಲ್ಲಿ ಸೆಪ್ಟೆಂಬರ್ 7ರಂದು ಪ್ರದರ್ಶಿಸಲಾಗುತ್ತದೆ ಎಂದು ರಂಗಕನಸು ರಂಗಕೇಂದ್ರ ಕಾರ್ಯದರ್ಶಿ ಲಕ್ಷ್ಮಣ ಮಂಡಲ್ಗೇರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಖ್ಯಾತ ನಟ ಪ್ರಕಾಶ್ ರಾಜ್ ನಿರ್ದಂಗತ ತಂಡವು ನಿರೂಪಿಸಿರುವ 15 ಕಲಾವಿದರ ತಂಡ ಆಗಮಿಸಿ ಪ್ರದರ್ಶನ ನೀಡಲಿದೆ. ಇತ್ತೀಚೆಗೆ ದೇಶ ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ದೌರ್ಜನ್ಯ, ದಮನಿರತ ಶೋಷಣೆ ಸೇರಿದಂತೆ ರವೀಂದ್ರನಾಥ್ ಟ್ಯಾಗೋರ್, ಕುವೆಂಪು ಇವರ ನಾಟಕಗಳಿಂದ ಆಯ್ಕೆ ಮಾಡಿಕೊಂಡ ಕಥೆಗಳನ್ನು ಒಗ್ಗೂಡಿಸಿ ರಂಗಪ್ರಯೋಗ ಮಾಡಲಾಗುತ್ತಿದೆ. ಹೊಸ ಆಲೋಚನೆ, ಆಯಾಮಗಳನ್ನು ರಂಗನಾಟಕದ ಮೂಲಕ ಪ್ರದರ್ಶಿಸುವ ವಿಶಿಷ್ಟ ಪ್ರಯೋಗವಾಗಿದೆ. ಅಂದು ಸಂಜೆ 6:30ಕ್ಕೆ ನಾಟಕ ಪ್ರದರ್ಶನಗೊಳ್ಳಲಿದ್ದು ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ರಂಗಸಂಸ್ಥೆಯ ಒಂದು ರಂಗಶಾಲೆಯಲ್ಲಿ 15 ಜನ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು ಒಂದು ನಾಟಕವನ್ನು ತಯಾರು ಮಾಡಿದ್ದಾರೆ. ಆ ನಾಟಕದ ಹೆಸರು ಗಾಯಗಳು ಅನ್ನೋ ನಾಟಕದಿಂದ ಇಡೀ ರಾಜ್ಯಾದ್ಯಂತವನ್ನ ಒಂದು ಸಂಚಲನ ರಂಗಪಯಣವನ್ನು ಮಾಡ್ತಾ ಇದ್ದಾರೆ. ಆ ನಾಟಕ ಬೇರೆ ಬೇರೆ ಕಥೆಯ ಭಾಗಗಳನ್ನು, ಬೇರೆ ಬೇರೆ ನಾಟಕದ ಕೆಲವು ದೃಶ್ಯಗಳನ್ನು ಮತ್ತು ಕೆಲವು ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಕಥೆಗಳನ್ನು ಮತ್ತು ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರದ ಒಂದು ಕೆಲವು ದೃಶ್ಯಗಳನ್ನು, ಈ ರೀತಿಯ ಕೆಲವು ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಘಟಿತ ಘಟನೆಗಳು, ಈಗ ಉದಾಹರಣೆಗೆ ಮಣಿಪುರ ಮತ್ತು ಈ ಥರದ ಕೆಲವು ಜನಸಾಮಾನ್ಯರು ಆಗ್ತಿರುವಂಥ ಒಂದು ಕೆಟ್ಟ ಘಟನೆಗಳನ್ನು ಆ ನಾಟಕದಲ್ಲಿ ಅಳವಡಿಸಿಕೊಂಡು ಒಂದು ವಿಶಿಷ್ಟ ಶೈಲಿಯಲ್ಲಿ ಒಂದು ನಾಟಕವನ್ನು ತಯಾರು ಮಾಡ್ಕೊಂಡಿದ್ದಾರೆ. ಅದು ರಾಜ್ಯಾದ್ಯಂತ ತಿರುಗಾಟ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ರಾಯಚೂರಿಗೆ ಮುಖಾಮುಖಿ ರಂಗಸಂಸ್ಥೆ ಅವರನ್ನು ಆಹ್ವಾನಿಸಿಕೊಂಡು ಇಲ್ಲೊಂದು ಪ್ರದರ್ಶನವನ್ನು ಆಯೋಜಿಸಿದೆ. ಅದು ಸೆಪ್ಟೆಂಬರ್ 7ರಂದು ನಗರದ
ಕರ್ನಾಟಕ ಸಂಘ ಭವನದಲ್ಲಿ, ಏನು ವಾಸವಿ ನಗರದಲ್ಲಿ ಕರ್ನಾಟಕ ಸಂಘ ಇದೆ, ಆ ಕರ್ನಾಟಕ ಸಂಘ ಸಭಾಂಗಣದಲ್ಲಿ ನಾಟಕ ಪ್ರದರ್ಶನ ಸರಿಯಾಗಿ 6:30ಗೆ ನಾಟಕ ಪ್ರಾರಂಭ ಆಗುತ್ತದೆ. ಈ ನಾಟಕಕ್ಕೆ ರಾಯಚೂರಿನ ಜನತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಮ್ಮ ಆಹ್ವಾನ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲರೂ ಕೂಡ ನಾಟಕಕ್ಕೆ ಆಹ್ವಾನಿಸುತ್ತಿದ್ದೇವೆ. ಮಾಧ್ಯಮದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಚಾರ ಮಾಡಬೇಕು. ಹಾಗಾಗಿ ಇದು ಪ್ರಕಾಶ್ ರೈ ಅವರ ಹಲವಾರು ವರ್ಷಗಳಿಂದ ಇರುವಂಥ ಒಂದು ಕನಸಿದೆ. ಅಂದರೆ ರಂಗಭೂಮಿಯ ಒಂದು ಚಳುವಳಿಯನ್ನ, ಸಾಂಸ್ಕೃತಿಕ ಒಂದು ಚಳುವಳಿಯನ್ನ ಯಾವ ರೀತಿ ಕಟ್ಟಬೇಕು. ಈಗಾಗಲೇ ರಾಜ್ಯದಲ್ಲಿ ಹಲವು ರೆಪ್ರೇಟರ್ಗಳಿದ್ದಾವೆ. ದೊಡ್ಡ ದೊಡ್ಡ ನೀನಾಸಂ, ಸಾಣೆಹಳ್ಳಿ, ಈ ಥರದ ದೊಡ್ಡ ರೆಪ್ರೇಟರ್ಗಳು, ರಂಗಾಯಣಗಳಂಥ ರೆಪ್ರೇಟರ್ಗಳು ಇದ್ದಾಗಲೂ ಕೂಡ ಈ ಥರದ ನಿರ್ದಿಗಂತ ಅನ್ನೋ ಒಂದು ವಿಶಿಷ್ಟ ಶೈಲಿಯ ಒಂದು ಆಲೋಚನೆಗಳನ್ನು ಮತ್ತು ಆಶಯಗಳನ್ನು ಇಟ್ಟುಕೊಂಡು ಪ್ರಕಾಶ್ ರೈ ಅವರು ಇದನ್ನು ಶ್ರೀರಂಗಪಟ್ಟಣದ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಶೆಟ್ಟಿಹಳ್ಳಿಯಲ್ಲಿ ಒಂದು ನಿರ್ದಿಗಂತ ಅಂತೇಳಿ ಒಂದು ಥಿಯೇಟರನ್ನು ಕಟ್ಟಿ ಅಲ್ಲಿ ಒಂದು ಸುಂದರವಾದ ಒಂದು 2 ಎಕರೆ ಜಮೀನಲ್ಲಿ ಸುಂದರ ಪರಿಸರ ವಾತಾವರಣದಲ್ಲಿ ಸೃಷ್ಟಿಸಿದ್ದಾರೆ. ಹಾಗಾಗಿ ಅಲ್ಲಿಂದ ತಂಡ ಬರ್ತಾ ಇದೆ. ಆ ತಂಡಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಮತ್ತು ಸೆಪ್ಟೆಂಬರ್ 7ರಂದು ಸರಿಯಾಗಿ 6:30ಗೆ ಸಂಜೆ ನಾಟಕ ಪ್ರದರ್ಶನ ಇರುತ್ತದೆ. ರಾಯಚೂರಿನ ಜನತೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ. ಈ ಸಂದರ್ಭದಲ್ಲಿ ರಂಗ ಸಂಸ್ಥೆಯ ಕಾರ್ಯದರ್ಶಿ ನಿರ್ಮಲಾ ವೇಣುಗೋಪಾಲ್, ರಂಗಸ್ವಾಮಿ, ಸುನೀಲ್, ಸಾಗರ್ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕಲಾವಿದರು ಅಭಿನಯಿಸಿರುವ ಅವಳು ಲೈಲಾ ಅಲ್ಲ ನಾನು ಮಜ್ನು ಅಲ್ಲ ಎಂಬ ಚಿತ್ರ ಸೆಪ್ಟೆಂಬರ್ 7ರಂದು ರಾಜ್ಯದಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ನಟ ಡಿಗ್ರಿ ನರೇಶ್ ಹೇಳಿದರು. ಕಲ್ಯಾಣ ಕರ್ನಾಟಕದ ಭಾಗದ ಕಲಾವಿದರ ಅಭಿನಯಿಸಿರುವ ಅವಳು ಲೈಲಾ ಅಲ್ಲ ನೀನು ಮಜ್ನು ಅಲ್ಲ ಎಂಬ ಚಿತ್ರ ಸೆಪ್ಟೆಂಬರ್ 8ರಂದು ರಾಜ್ಯದಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ನಟ ಡಿಂಗ್ರಿ ನರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಲ್ಲೂ ಪುಣ್ಯಕೋಟಿ ಕತೆ ನಿರ್ದೇಶನದಲ್ಲಿ ಚಿತ್ರೀಕರಿಸಲಾದ ಚಿತ್ರದಲ್ಲಿ ಪ್ರೇಮ ಕಥೆಯನ್ನು ಹೊಂದಿದೆ. ಅಜಯ್ ಕುಮಾರ್ ಸಿಂಧನೂರು ನಾಯಕ ನಟನಾಗಿ, ನಿಹಾರಿಕಾ ಮತ್ತು ಅಶ್ವಿನಿ ನಾಯಕಿ ನಟರಾಗಿ ಅಭಿನಯಿಸಿರುವ ಚಿತ್ರ ಗಂಗಾವತಿ, ಸಿಂಧನೂರು, ಆನೆಗುಂದಿ, ಚಿತ್ರದುರ್ಗ, ಬೆಂಗಳೂರಿನಲ್ಲಿ ಚಿತ್ರೀಕರಣಗೊಂಡಿದೆ. ಕರಿಸುಬು ಹಾಗೂ ಕಾಮಿಡಿ ಕಿಲಾಡಿಗಳು, ಹಾಸ್ಯ ನಟರು ಅಭಿನಯಿಸಿದ್ದಾರೆ. ಕುಟುಂಬದವರಿಗೆ ಮೆಚ್ಚುಗೆ ಬರುವ ಚಿತ್ರಕಥೆಯನ್ನು ಜಿಲ್ಲೆಯ ಜನರು ವೀಕ್ಷಿಸುವ ಮೂಲಕ ಸ್ಥಳೀಯ ಕಲಾವಿದರಿಗೆ ಬೆನ್ನು ತಟ್ಟಬೇಕು ಎಂದರು. ನಗರದ ಮೀರಜ್ ಟಾಕೀಸ್ನಲ್ಲಿ ಚಿತ್ರ ಪ್ರದರ್ಶನಗೊಳ್ಳಲಿದ್ದು ವೀಕ್ಷಿಸುವಂತೆ ಮನವಿ ಮಾಡಿದರು. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ 41 ತಾಲೂಕಿನ ಈ ಭಾಗದ ಪ್ರತಿಭೆಗಳು ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಅದು ಹದಿಹರೆಯದ ಪ್ರೇಮಕತೆ, ಎಲ್ಲ ಯುವಜನತೆಗೆ ಮತ್ತು ಕುಟುಂಬಗಳಿಗೆ ಇಷ್ಟ ಆಗುವಂಥ ಪ್ರೇಮಕತೆ. ಇದು ದುರಂತ ಪ್ರೇಮಕತೆನ ಅಥವಾ ಸುಖಾಂತ್ಯ ಪ್ರೇಮಕತೆನ, ಈ ಎರಡೂ ಅಲ್ಲದ ಮಧ್ಯದ ಪ್ರೇಮಕತೆನ. ಈ ಪ್ರೇಮಕಥೆಯ ಒಳಗೆ ನಟ ಗೆಲ್ತಾನ, ಸೋಲ್ತಾನ, ಈ ಎಲ್ಲ ಗೊಂದಲಗಳ ಮಧ್ಯೆ ಈ ಸಿನಿಮಾ ಜರ್ನಿ ಆಗಿದೆ. ಈ ಸಿನಿಮಾದ ಆಳ ಈ ಥರ ಇದೆ. ಹಾಗಾಗಿ ರಾಯಚೂರಿನ ನನ್ನ ಜಿಲ್ಲೆಯ ಎಲ್ಲ ಜನರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ದಯವಿಟ್ಟು ರಾಯಚೂರಿನ ಹುಡುಗ ನಾನು, ಇದೇ ಮಣ್ಣಿನ ಹುಡುಗ, ಇದೇ ಮಣ್ಣಿನ ಪ್ರತಿಭೆ. ರಾಯಚೂರಿನಲ್ಲಿ ಸೆಪ್ಟೆಂಬರ್ 8ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಮಿರಾಜ್ ಥಿಯೇಟ್ರಲ್ಲಿ. ದಯವಿಟ್ಟು ರಾಯಚೂರಿನ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ಒಂದು ಸಿನಿಮಾ ನೋಡಿ, ಈ ರಾಯಚೂರಿನ ಪ್ರತಿಭೆಗೆ ಬೆಂಬಲ ಕೊಡಿ ಎನ್ನುವ ಮೂಲಕ ತಮ್ಮಲ್ಲಿ ಮಾಧ್ಯಮದ ಮೂಲಕ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಸೆಪ್ಟೆಂಬರ್ 8ನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ. ಅದರಲ್ಲೂ ರಾಯಚೂರಿನಲ್ಲೂ ಕೂಡ ಬಿಡುಗಡೆ ಆಗ್ತಿದೆ. ಅದು ಮಿರಾಜ್ ಥಿಯೇಟರ್. ಈ ಕುರಿತು ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಬಂದು ಎಲ್ಲೂ ಪುಣ್ಯಕೋಟಿ ಅಂತ ನಮ್ಮ ಇದೇ ಕುಷ್ಟಗಿಯವರು ಕುಷ್ಟಗಿಯವರು ನಾಯಕ ನಟ ಬಂದು ಅಜಯ್ ಕುಮಾರ್ ಅಂತ ಹೇಳಿ ನಮ್ಮ ಸಿಂಧನೂರಿನ ಹುಡುಗ, ಅವರೇ ಹೀರೋ, ಅವರೇ ಪ್ರೊಡ್ಯೂಸರ್. ಅಜಯ್ ಕುಮಾರ್ ಅಂತ ಹೇಳಿ ನಿಹಾರಿಕಾ ಮತ್ತು ಅಶ್ವಿನಿ ಇಬ್ಬರು ಈ ಸಿನಿಮಾದಲ್ಲಿ ಹೀರೋಯಿನ್ಗಳಿದ್ದಾರೆ. ಮತ್ತೆ ಕರಿಸುಬು ಸರ್ ಪೋಷಕ ಪಾತ್ರದಲ್ಲಿ ಮಾಡಿದ್ದಾರೆ, ಗೌಡ್ರು ಆಕ್ಟ್ ಮಾಡಿದ್ದಾರೆ, ಮತ್ತೆ ಕಾಮಿಡಿ ಕಿಲಾಡಿ ಎಷ್ಟು ನಟರು ಇದರಲ್ಲಿದ್ದಾರೆ. ಸಾಕಷ್ಟು ಜನ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ನಾನು ಹೀರೋ ಫ್ರೆಂಡ್. ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಶೂಟ್ ಆಗಿದೆ ಇದು. ಚಿಕ್ಕಮಗಳೂರು, ಮಂಗಳೂರು,
ಉಡುಪಿ ಮತ್ತು ಹೊಸಪೇಟೆ, ಗಂಗಾವತಿ, ಸಿಂಧನೂರು ಹತ್ರ ಗಾಂಧಿ ನಗರ ಅಂತ ಒಂದು ಊರು, ತದನಂತರ ಆನೆಗುಂದಿ, ಮತ್ತು ಚಿತ್ರದುರ್ಗ, ಬೆಂಗಳೂರು, ಈ ಪ್ರಾಂತ್ಯಗಳೆಲ್ಲ ಕಡೆ ಈ ಸಿನಿಮಾ ಚಿತ್ರೀಕರಣ ಆಗಿದೆ. ಟೋಟಲ್ 5 ಹಾಡುಗಳಿದಾವೆ ಸರ್. ಈಗಾಗಲೇ ಯೂಟ್ಯೂಬಲ್ಲಿ A2 ಮ್ಯೂಸಿಕ್ನಲ್ಲಿ 4 ಹಾಡುಗಳು ಬಿಡುಗಡೆ ಆಗಿದೆ. ಸಂಗೀತ ಬಂದು ನಮ್ಮ ಕೌಶಿಕ್ ಅಂತ ಸಾಯಿ ಕಿರಣ್ ಮಾತನಾಡಿ, ಕೇರ್ ಆಫ್ ಫುಟ್ಪಾತ್ ಚಿತ್ರದ ಮೂಲಕ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನ ಹೊಂದಿದ್ದ ಚಿತ್ರದಲ್ಲಿ ನಟಿಸಿರುವ ಡಿಂಗ್ರಿ ನರೇಶ್ ಅಭಿನಯಿಸಿರುವ ಮತ್ತೊಂದು ಚಿತ್ರ ಬಿಡುಗಡೆಯಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಜನರು ವೀಕ್ಷಿಸುವಂತೆ ಮನವಿ ಮಾಡಿದರು. ನಮಸ್ಕಾರ ಎಲ್ಲರಿಗೆ. ನಮ್ಮ ರಾಯಚೂರಿನ ಆಶಾಪುರ ಹುಡುಗ ಡಿಗ್ರಿ ನರೇಶ್, ಡಿಗ್ರಿ ನರಸಪ್ಪ ಅಂತೇಳಿ ಹೋರಾಟಗಾರರು, ಅವರ ಸುಪುತ್ರ ಇವರು. ಭಾಳಷ್ಟು ಕಷ್ಟಪಡ್ತಾ ಇದ್ದಾನೆ. ನಮ್ಮ ರಾಯಚೂರಿಂದ ಬೆಂಗಳೂರುವರೆಗೆ ಹೋಗಿ ಆಸ್ಕರ್ವರೆಗೆ ನಾಮಿನೇಟ್ ಆಯಿತು ಚಿತ್ರ. ಕೇರ್ ಆಫ್ ಫುಟ್ಪಾತ್ ಅಂತೇಳಿ ಆಸ್ಕರ್ ನಾಮಿನೇಟ್ ಆಗಿರುವಂಥ ಚಿತ್ರ. ಇಲ್ಲಿ ಸಾಧಾರಣವಾಗಿ ತಿಳ್ತಾರೆ ಹುಡುಗ. ಆಸ್ಕರ್ ಅಂದ್ಬಿಟ್ಟು ಎಲ್ಲರೂ ಆಶ್ಚರ್ಯಪಟ್ಟಿರ್ತಾರೆ. ಏನು ಆಸ್ಕರ್, ಆ ತ್ರಿಗೋಲ ಅಂತ ಫಿಲ್ಮ್ಗೆ ಆಸ್ಕರ್ ನಾಮಿನೇಟ್ ಆಗಿ ಅದು ನಾಟು ಒಂದು ಸಾಂಗಿಗೆ ಬಂದು ಇವರು ಈ ಚಿತ್ರ ನಾಮಿನೇಟ್ ಆಗಿತ್ತು. ಅಂಥ ವ್ಯಕ್ತಿ ನೀನಾಸಾಮಿಯಿಂದ ಕಲ್ತ್ಕೊಂಡಂಥ ವ್ಯಕ್ತಿ ನಮ್ಮಲ್ಲಿದ್ದಾನೆ. ನಾವು ನಮ್ಮ ಕರ್ತವ್ಯ ಎಲ್ಲರೂ ಇಂಥ ಹುಡುಗರಿಗೆ ಪ್ರೋತ್ಸಾಹ ನೀಡಿ ಬೆಳೆಸುವಂಥ ಕೆಲಸ ಮಾಡಬೇಕು ನಾವು. ಹಾಗಾಗಿ ನಾವೆಲ್ಲ ಅನ್ನೋರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಈ ಚಿತ್ರಕ್ಕೆ ಒಳ್ಳೆಯ ಮೀಡಿಯಾ ಇದು ಕೊಟ್ಟು ಪ್ರಚಾರ ಕೊಟ್ಟು ಬೆಳೆಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈ ಭಾಗದಲ್ಲಿ ಸಿನಿಮಾಗಳು ಜಾಸ್ತಿ ಬರ್ತಾ ಇದ್ದಾವೆ. ನೀವೆಲ್ಲರೂ ಸಪೋರ್ಟ್ ಕೊಟ್ಟಿದ್ದೀರಿ. ಸೊ ಇನ್ನಷ್ಟು ಸಪೋರ್ಟ್ ಕೊಟ್ಟರೆ ಒಳ್ಳೆ ಚಿತ್ರಗಳು ಹೊರಗೆ ಬರುತ್ತೆ. ಸೊ ಅದು ನೀವೆಲ್ಲರೂ ಇವೆಲ್ಲರಿಗೆ ಆ ಸೇತುವೆ ಆಗಬೇಕು ಅಂತೇಳಿ ನಾನು ಕೇಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ರಾಮಾಚಾರಿ, ಉದಯ್ ಆರೋಲಿಕರ್, ರಾಜು ಉಪಸ್ಥಿತರಿದ್ದರು. ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕ ವತಿಯಿಂದ ಬಳಗನೂರು ಪಟ್ಟಣದ ಶ್ರೀ ಬಸವೇಶ್ವರ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ವನ ಮಹೋತ್ಸವದೊಂದಿಗೆ ಸಸಿ ನೆಟ್ಟು ರಾಖಿ ಕಟ್ಟಿ ವೃಕ್ಷಬಂಧನ ಕಾರ್ಯಕ್ರಮ ನಡೆಯಿತು. ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕ ವತಿಯಿಂದ ಬಳಗಾನೂರು ಪಟ್ಟಣದ ಶ್ರೀ ಬಸವೇಶ್ವರ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವದೊಂದಿಗೆ ಸಸಿ ನೆಟ್ಟು ರಾಖಿ ಕಟ್ಟಿ ವೃಕ್ಷಬಂಧನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಸಸಿ ನೆಟ್ಟು ಪೂಜೆ ಸಲ್ಲಿಸಿ ರಾಖಿ ಕಟ್ಟಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯೋಪಾಧ್ಯಾಯರಾದ ಸುರೇಶ್ ಶಂಕರ್ ಬಂಡಿ ಮಾತನಾಡಿ, ಪರಿಸರ ಪ್ರತಿಯೊಬ್ಬರಿಗೂ ಅತ್ಯಮೂಲ್ಯವಾದುದು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇಂತಹ ಕಾರ್ಯವನ್ನು ವನಸಿರಿ ತಂಡ ಪರಿಸರ ಸಂರಕ್ಷಣೆಗಾಗಿ ವಿವಿಧ ಕಾರ್ಯಕ್ರಮಗಳಾದ ವನ ಮಹೋತ್ಸವದ ಮೂಲಕ ಸಸಿಗಳನ್ನು ನೆಡುವುದು, ಅಣ್ಣ ತಮ್ಮಂದಿರಂತೆ ಸಸಿಗಳನ್ನು ನೋಡಿಕೊಳ್ಳಲೆಂದು ಸಸಿಗಳಿಗೆ ರಾಖಿ ಕಟ್ಟಿ ವೃಕ್ಷಬಂಧನ ಆಚರಿಸುವುದು, ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ನೀರಿನ ಅರವಟಿಕೆಗಳನ್ನು ಇರಿಸುವುದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸುತ್ತಿರುವ ವನಸಿರಿ ತಂಡದ ಕಾರ್ಯ ತುಂಬಾ ಶ್ಲಾಘನೀಯವಾದುದು ಎಂದರು. ಆಧುನಿಕತೆಯಿಂದ ನಾವು ಇಂದು ಗಾಳಿ, ನೀರು, ಆಹಾರವನ್ನು ಖರೀದಿಸುವ ಪರಿಸ್ಥಿತಿ ಬಂದೊದಗಿದೆ. ಇದನ್ನು ಅರಿತು ನಾವು ಮುಂದಿನ ಪೀಳಿಗೆಗಾದರೂ ಪರಿಸರವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಈ ಕಾರ್ಯದಲ್ಲಿ ತೊಡಗಿರುವ ವನಸಿರಿ ತಂಡ ಜೊತೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕೆಂದರು. ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ಒಂದು ವೃಕ್ಷಾಬಂಧನ ಜೊತೆಗೆ ರಕ್ಷಾಬಂಧನವನ್ನು ಆಚರಿಸೋದಕ್ಕಾಗಿ ಅವರಿಗೆ ನಮ್ಮ ಮುದ್ದು ಮಕ್ಕಳ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಮೊದಲಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಪತ್ತರ್ ಅವರಿಗೆ ನಮ್ಮ ಶಾಲೆಯ ಮುದ್ದು ಮಕ್ಕಳು ಹಾಗೂ ನಮ್ಮ ಶಿಕ್ಷಕರ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮ
ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕ ಅಧ್ಯಕ್ಷ ರಾಜು ಪತ್ತಾರ್ ಬಳಗಾನೂರು, ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುರೇಶ್ ಶಂಕರ್ ಬಂಡಿ, ಮಲ್ಲಯ್ಯ, ಗೀತಾ ಎಸ್, ಮಂಜುಳಾ ಎಸ್, ವಿಶ್ವನಾಥ್ ಗದ್ದಿ, ವೀರನ್ ಗೌಡ ಹಾಗೂ ಮುದ್ದು ಮಕ್ಕಳು ಹಾಜರಿದ್ದರು. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡ್ಮಗಲ್ ಖಾನಾಪುರದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಕಲ ಶಿಕ್ಷಕರು ಗೌರವ ಸಲ್ಲಿಸಿದರು. ನಂತರ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜೀವನ ಸಾಧನೆ ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ಅವರ ಯಶಸ್ಸಿಗೆ ಶಿಕ್ಷಕರ ಪಾತ್ರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕುಮಾರಿ ಲಕ್ಷ್ಮಿ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಉತ್ತಮವಾದ ಭಾಷಣವನ್ನು ಮಾಡಿದರು. ಭಾವನಾ ಮತ್ತು ಸಂಗಡಿಗರು ಪ್ರಾರ್ಥನೆ, ಶಾಲೆಯ ವಿವಿಧ ಶಿಕ್ಷಕರು ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡಿದರು. ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ನಿಮ್ಮಲ್ಲಿ ಶಕ್ತಿ ಇದೆ, ವಿಚಾರ ಮಾಡಿ, ಕೆಟ್ಟ ಪಥವನ್ನು ಹಿಡಿದು ನಿಮ್ಮ ಭವಿಷ್ಯದ ದಿನಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡಿದರೆ ನಿಮ್ಮ ದಿನಗಳ ದಿನಗಳು ಯಶಸ್ವಿಯಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಇದು ನಿಮ್ಮ ವಿದ್ಯಾರ್ಥಿಯನ್ನು ಮಾಡುವಂತ ವಯಸ್ಸು, ಜ್ಞಾನವನ್ನು ಬೆಳೆಸುವಂತ ವಯಸ್ಸು, ಎತ್ತವರಿಗೆ ಹೊರಬೇಕು ಕೀರ್ತಿ ತರುವಂತ ವಯಸ್ಸು. ಆ ಹಿನ್ನೆಲೆಯಿಂದ ಭಾರತ ದೇಶದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಗಳಾಗಿ, ಜೊತೆಗೆ ನಮ್ಮ ಮೂಲದ ಶಿಕ್ಷಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಬಹಳಷ್ಟು ಜನ ಕೇಳ್ತಾರೆ, ತಾವು ನೀವು ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ತತ್ವಜ್ಞಾನಿಗಳಾಗಿ ನೀವೆಲ್ಲರೂ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದೀರಿ, ಅಲ್ಲಿಗೆ ನಿಮ್ಮ ಹುಟ್ಟುಹಬ್ಬವನ್ನು ನಾವು ದೇಶದಲ್ಲಿ ಬಹಳ ಅರ್ಥಪೂರ್ಣ ಬಗ್ಗೆ ಆಚರಣೆ ಮಾಡ್ತೇವೆ ಅಂತ ಕೇಳಿಕೊಂಡಾಗ, ಸ್ವಾಮಿ ನಾನು ಇವತ್ತು ಈ ದೇಶದ ರಾಷ್ಟ್ರಪತಿ, ಈ ದೇಶದ ಉಪರಾಷ್ಟ್ರಪತಿ ಆಗ್ಬೇಕಾದ್ರೆ ನನಗೊಂದು ಶಕ್ತಿ ಇದೆ. ಆ ಶಕ್ತಿ ನನಗೆ ದಾರಿ ಆದ್ದರಿಂದ ನಾನು ಏನಾಗಿದ್ದೀನಿ, ದೇಶದ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಆಗಿದ್ದೀನಿ. ಅದಕ್ಕೆ ಮಹತ್ವದ ಹುದ್ದೆಗಳನ್ನ ಅಲಂಕಾರ ಮಾಡಲಿಕ್ಕೆ ಕಾರಣೀಕರ್ತರಾಗಿರುವಂತ ಶಿಕ್ಷಕರನ್ನ ಸ್ಮರಣೆ ಮಾಡುವಂತ ನನ್ನ ಹುಟ್ಟುಹಬ್ಬವನ್ನ ನೀವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡುವಂತ ಕರೆಕೊಟ್ಟವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ಈ ಮಾತನ್ನು ಯಾರು ತಿಳಿಸಿದ್ರೆ, ದೇಶದ ರಾಷ್ಟ್ರಪತಿ, ದೇಶದ ಉಪರಾಷ್ಟ್ರಪತಿ ಅಂತ ಮಹತ್ವ ಸ್ಥಾನವನ್ನ ಪಡೆದಾಗಿರುವ ಆ ವ್ಯಕ್ತಿ ಸ್ಮರಣೆ ಮಾಡಿದ ಯಾರನ್ನ? ಶಿಕ್ಷಕರನ್ನ, ಗುರುಗಳನ್ನ, ತನ್ನ ಬದುಕಿನಿಗೆ ದಾರಿಯನ್ನ ತೋರಿಸುವಂತ ಶಿಕ್ಷಕರು. ನಾವು ಏನೇ ಆದರೆ ಡಾಕ್ಟರ್ ಒಳ್ಳೆಯದು, ಇಂಜಿನಿಯರ್ ಆದ ಒಳ್ಳೆಯದು, ಮೆಡಿಕಲ್ ಆಫೀಸರ್ ಆದ ಒಳ್ಳೆಯದು, ಪೈಲಟ್ ಆದ ಒಳ್ಳೆಯದು, ಡ್ರೈವರ್ ಆದ ಒಳ್ಳೆಯದು. ಅದಕ್ಕೊಬ್ಬ ಹಿಂದೆ ಆಗುತ್ತಾರೆ, ಗುರು ಇರ್ತಾನೆ, ಶಿಕ್ಷಕ ಇರ್ತಾನೆ. ಅವರನ್ನ ಸ್ಮರಣೆ ಮಾಡುವಂತ ಕೆಲಸವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾಡಬೇಕು. ಬಹಳಷ್ಟು ಜನ ವಿದೇಶಕ್ಕೆ ಹೋಗ್ತಾರೆ, ವಿದೇಶಿ ಕೆಲಸ ಹೋಗ್ತಾರೆ, ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಭಾರತದ ತತ್ವಜ್ಞಾನಿ, ಭಾರತದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ವಿದೇಶಿಯ ವಿದ್ಯಾರ್ಥಿಗಳಿಗೆ, ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠಗಳು ಹೇಳಿಕೊಟ್ಟ ಶಿಕ್ಷಕರು ನೆನಪಿನಲ್ಲಿ ಬರುತ್ತಾರೆ. ತಾಯಿ ಜನ್ಮ ನೀಡಿದರೆ ಗುರುಗಳು ಜ್ಞಾನವನ್ನು ನೀಡುತ್ತಾರೆ. ಶಿಕ್ಷಕರಿಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಶಿಕ್ಷಕ ಅನ್ನೋದು ಕೇವಲ ಬರೀ 3 ಅಕ್ಷರಗಳ ಪದವಲ್ಲ, ಅದು ಇಡೀ ಜಗತ್ತನ್ನೇ ಬೆಳಗುವ ಪದ, ಬೆಳಗಿಸುವ ಪದ. ಯಾರು ಗುರುಗಳ ಸಲಹೆಗಳು ಹಾಗೂ ಆದೇಶಗಳನ್ನು ಅನುಸರಿಸುತ್ತಾರೋ ಅವರೇ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ಸಂದರ್ಭದಲ್ಲಿ ಕುಮಾರಿ ಲಕ್ಷ್ಮಿ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಉತ್ತಮವಾದ ಭಾಷಣವನ್ನು ಮಾಡಿದರು. ಭಾವನಾ ಮತ್ತು ಸಂಗಡಿಗರು ಪ್ರಾರ್ಥನೆ, ಶಾಲೆಯ ವಿವಿಧ ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡಿದರು. ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ನಜೀಜ್ ಅಂಜುಮ್,
ಶ್ರೀಮತಿ ವೀಣಾ ಕುಲಕರ್ಣಿ, ಶ್ರೀಮತಿ ಶಿವಲೀಲಾ, ಶ್ರೀಮತಿ ಸಾವಿತ್ರಿ, ಶ್ರೀಮತಿ ಶಶಿಕಲಾ, ಶಿಕ್ಷಕರು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು, ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕುಮಾರಿ ಗಾಯತ್ರಿ ಸ್ವಾಗತಿಸಿದರು. ವಾಗಿ ಶಿಕ್ಷಕರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಕುಮಾರಿ ಶಿಲ್ಪ ಕಾರ್ಯಕ್ರಮ ಕೊನೆಯಲ್ಲಿ ವಂದಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳುವ ರಸ್ತೆಯಲ್ಲಿ ಟಿಪ್ಪು ಸುಲ್ತಾನ್ ರಸ್ತೆಯ ಹತ್ತಿರ ರಸ್ತೆಯ ಮಧ್ಯದಲ್ಲಿ ಹಾಕಿದ ಪೊಲೀಸ್ ಚೌಕಿ ಕಾರಿನ ಮೇಲೆ ಬಿದ್ದಿದ್ದು, ಕಾರಿನಲ್ಲಿದ್ದ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳುವ ರಸ್ತೆಯಲ್ಲಿ ಟಿಪ್ಪು ಸುಲ್ತಾನ್ ರಸ್ತೆಯ ಹತ್ತಿರ ರಸ್ತೆಯ ಮಧ್ಯದಲ್ಲಿ ಹಾಕಿದ ಪೊಲೀಸ್ ಚೌಕಿ ಕಾರಿನ ಮೇಲೆ ಬಿದ್ದಿದ್ದು, ಕಾರಿನಲ್ಲಿ ಇದ್ದ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆಯಿತು. ಎಲ್ಬಿಡಿ ಮಹಾವಿದ್ಯಾಲಯ ಪ್ರಾಂಶುಪಾಲ ಅಮರೇಶಪ್ಪ ಇವರು ಕಾರು ಚಲಾಯಿಸಿಕೊಂಡು ಹೋಗುತ್ತಿರುವಾಗ ಆಂಧ್ರಪ್ರದೇಶದ ನೋಂದಾಯಿತ ಸರಕು ತುಂಬಿದ ವಾಹನವೊಂದು ಪೊಲೀಸ್ ಚೌಕಿಗೆ ಡಿಕ್ಕಿ ಹೊಡೆದು ನಿಲ್ಲದೆ ಹಾಗೆ ಚಲಾಯಿಸಿಕೊಂಡು ಹೋಗಿದೆ. ಗೂಡ್ಸ್ ವಾಹನ ಡಿಕ್ಕಿ ಹೊಡೆದ ರಭಸಕ್ಕೆ ಚೌಕಿ ಕೆಳಗೆ ಬೀಳುವ ಸಮಯದಲ್ಲಿ ಬರುತ್ತಿದ್ದ ಪ್ರಾಂಶುಪಾಲರ ಕಾರಿನ ಮೇಲೆ ಬಿದ್ದು ಕಾರಿನ ಗ್ಲಾಸ್ ಪುಡಿಯಾಗಿ ಪ್ರಾಂಶುಪಾಲರ ಕುತ್ತಿಗೆಯ ಹತ್ತಿರ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆ ಮುನ್ನ ಅದೇ ಪೊಲೀಸ್ ಚೌಕಿಯಲ್ಲಿ ಟ್ರಾಫಿಕ್ ಪೊಲೀಸ್ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಮೂತ್ರ ವಿಸರ್ಜನೆಗೆಂದು ತೆರಳಿದ ಕ್ಷಣ ಮಾತ್ರ ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ. ನಗರದಲ್ಲಿ ವಾಹನಗಳು ವೇಗವಾಗಿ ಚಲಿಸುವುದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕಿದೆ ಎಂದು ಗಾಯಗೊಂಡ ಪ್ರಾಂಶುಪಾಲ ಅಮರೇಶಪ್ಪ ಒತ್ತಾಯಿಸಿದರು. ಲೋಡೆಡ್ ಗಾಡಿ ಅದು ಸೀದಾ ಬಂದು ಪೊಲೀಸ್ ಚೌಕಿ ಹೊಡೆದ್ರು. ಅದು ಗಾಡಿ ನಂಬರ್ ಇದೆ, ನೋಟ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಗಾಡಿ ನಂಬರ್ AP31 PB 5157 ಲೋಡೆಡ್ ಗಾಡಿ. ಅದಕ್ಕೆಲ್ಲ ಫುಲ್ ಲೋಡೆಡ್. ಅದು ಏನಾದೆಲ್ಲ ಮೇಲೆ ಇದೆಲ್ಲ ತಡಪಾಲೆಲ್ಲ ಹಾಕಿ ನಿಮ್ಗೇನು ಅಪಾಯ ಆಗಿಲ್ವಾ? ಏನಾಗಿಲ್ಲ. ಗಾಡಿ ಡ್ಯಾಮೇಜ್ ಗಾಡಿಗೆ ಅಂತ ಡ್ಯಾಮೇಜ್. ತಮ್ಮ ಹೆಸರು ಸರ್? ವೀರೇಶಪ್ಪ ಅಂತ ಎಲ್ಬಿಡಿ ಕಾಲೇಜ್. ಎರಡನೇ ಮದುವೆಗೆ ಮಗು ಅಡ್ಡಿಯಾಗುತ್ತದೆ ಎಂದು ಭಾವಿಸಿ ಕೊಂದ ಬಳಿಕ ಕಲ್ಲಿನ ಕೆಳಗೆ ಮುಚ್ಚಿಟ್ಟಿರುವ ದಾರುಣ ಘಟನೆ ಲಿಂಗಸೂರು ತಾಲೂಕಿನ ಮುದಗಲ್ ಸಮೀಪದ ಕನಸಾವಿ ಗ್ರಾಮದಲ್ಲಿ ನಡೆದಿದೆ. ಎರಡನೇ ಮದುವೆಗೆ ಮಗು ಅಡ್ಡಿಯಾಗುತ್ತದೆ ಎಂದು ಭಾವಿಸಿ ಕೊಂದು ಬಳಿಕ ಕಲ್ಲಿನ ಕೆಳಗೆ ಮುಚ್ಚಿಟ್ಟಿರುವ ದಾರುಣ ಘಟನೆ ಲಿಂಗಸೂರು ತಾಲೂಕಿನ ಮುದಗಲ್ ಸಮೀಪದ ಕನಸಾವಿ ಗ್ರಾಮದಲ್ಲಿ ನಡೆದಿದೆ. 14 ತಿಂಗಳು ಮಗು ಅಭಿನವ್ನನ್ನು ತಂದೆ ಮಹಾಂತೇಶ್ ಕೊಂದು ಹಾಕಿ ಮುಚ್ಚಿಟ್ಟಿದ್ದಾನೆ. ಮರು ಮದುವೆ ಆಗಲು ಆಸೆಪಟ್ಟಿದ್ದ ಮಹಾಂತೇಶ್ ಪತ್ನಿಗೆ ಪರಪುರುಷರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಳು ಎಂಬ ಸಬೂಬು ಉತ್ತರ ನೀಡಿದ್ದಾನೆ. ಮಹಾಂತೇಶ್ ಮತ್ತೊಂದು ಮದುವೆಯಾಗುವ ತಯಾರಿ ನಡೆಸಿದ್ದ. ಈ ಮದುವೆಗೆ ತನ್ನ ಮಗು ಅಡ್ಡಿಯಾಗುತ್ತದೆ ಎಂದು ಕೊಲೆ ಮಾಡಿ ಕಲ್ಲಿನ ಸಂದಿಯಲ್ಲಿ ಮುಚ್ಚಿಟ್ಟಿದ್ದಾನೆ. ಮಗು ಕಾಣೆಯಾದ ಕುರಿತು ನಾಪತ್ತೆ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಪ್ರಕರಣ ಬೆನ್ನತ್ತಿದ ಪೊಲೀಸರು ತಂದೆ ಮಹಾಂತೇಶ್ ಅವರನ್ನು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಬಳಿಕ ಮಹಾಂತೇಶ್ ತಪ್ಪು ಒಪ್ಪಿಕೊಂಡಿದ್ದಾನೆ. 3 ದಿನಗಳ ಬಳಿಕ ಮಗುವನ್ನು ಪೊಲೀಸರು ಪತ್ತೆ ಮಾಡಿ ಮಗುವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ಕುರಿತು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಸಮಾಜ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು. ಶೀಘ್ರದಲ್ಲಿ ಗುರುಭವನ ನಿರ್ಮಾಣ. ದದ್ದಲ್ಬಸನಗೌಡ ಭರವಸೆ. ಹನ್ನೊಂದು ಜನ ಪ್ರಾಥಮಿಕ ಹಾಗೂ 5 ಜನ ಪ್ರೌಢಶಾಲಾ ಶಿಕ್ಷಕರಿಗೆ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ. ಮಾನವಿ ಗ್ರಾಮ ಪಂಚಾಯಿತಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಆಗಮಿಸಿದ ಅಧಿಕಾರಿಗಳು ಲಾಡ್ಜ್ನಲ್ಲಿ ದಾಖಲೆ ಪರಿಶೀಲನೆ. ಅಮಾನತಿಗೆ HM ಬಾಬು ಆಗ್ರಹ. ಮಡಿವಾಳ ಸಮಾಜದಿಂದ ಶ್ರಾವಣ ಮಾಸದ ಅಂಗವಾಗಿ ವಿಶೇಷ ಉಪನ್ಯಾಸ. ಆಧ್ಯಾತ್ಮದಿಂದ ನೆಮ್ಮದಿ ಜೀವನ. ಕಿಲೇಶ್ರೀ. ಸೆಪ್ಟೆಂಬರ್ 7ರಂದು ಮುಖಾಮುಖಿ ರಂಗ ಸಂಸ್ಥೆಯಿಂದ ಗಾಯಾಳು ನಾಟಕ ಪ್ರದರ್ಶನ. ಲಕ್ಷ್ಮಣ್ ಮಂಡಲ್ಗೇರ. ಸೆಪ್ಟೆಂಬರ್ 8ರಂದು ಅವಳು ಲೈಲಾ ಅಲ್ಲ, ಇವನು ಮಜ್ನು ಅಲ್ಲ ಚಲನಚಿತ್ರ ರಾಜ್ಯದಾದ್ಯಂತ ಬಿಡುಗಡೆ. ನರೇಶ್ ಡ್ರಿಂಗಿರಿ.
ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ವೃಕ್ಷಬಂಧನ ಆಚರಣೆ. ಉಡುಮಗಲ್ ಖಾನಾಪುರ ಪ್ರೌಢಶಾಲೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜಯಂತಿ ಆಚರಣೆ. ರಸ್ತೆಯಲ್ಲಿ ಉರುಳಿದ ಚೌಕಿ, ಪ್ರಾಂಶುಪಾಲರು ಪ್ರಾಣಾಪಾಯದಿಂದ ಪಾರು. ಮತ್ತು ಕಣಸಾವಿಯಲ್ಲಿ 2ನೇ ಮದುವೆಗೆ ಅಡ್ಡಿ, ಬಾಲಕನನ್ನು ಕೊಂದ ಪಾಪಿ ತಂದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ್ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.